ಹಾಯ್ ಹಲೋ ನಮಸ್ತೆ ರೀ. ವೆಲ್ಕಮ್ ಟು ಅಲ್ಗೋರಿದಮ್ಸ್ 365. ಇವತ್ತು ನಾವು TCS ಪಾರ್ಟ್ 3 ಮಾಡೋನು. ನಾನು ನಿಮ್ಗೆ ಹೇಳ್ದಂಗೆ ಇವತ್ತು ನಾನು ಅರಿಥಮೆಟಿಕ್ ಬೇಸ್ಡ್ ಕ್ವಶನ್ಸ್ ಒಂದಷ್ಟು ಮಾಡಿ ನಿಮ್ಗೆ ತೋರ್ಸೋದೀನಿ ಯಾವ ಥರ ಇವು ವರ್ಕ್ ಆಗ್ತಾವೆ ಅಂಥೇಳಿ. ಸೊ ನೋಡ್ರಿ, ಮೊದಲನೇ ಕ್ವಶನ್ ಏನಿದೆ, ವಾಟ್ ಈಸ್ ದಿ ಸಮ್ ಅಂತ ಕೇಳತ್ತಾನ. ಸಮ್ ಅಂತಂದರೆ ಏನು? ಇದು ನೋಡ್ರೆ ರೇಷೋ ಪ್ರಪೋರ್ಷನ್ ಕಾನ್ಸೆಪ್ಟ್. ಇದು ನಿಮ್ಗೆ ಅನ್ಸತೈತಲ್ಲ, ಇಲ್ಲಿ ರೇಷೋ ಒಳಗೆ ಕೊಟ್ಟಾರ ಇವ್ರು. ಓಕೆ, ರೇಷೋ ಒಳಗೆ ಕೊಟ್ಟಾರ. ಸೊ ಸಮ್ ಅಂತಂದ್ರೆ ಏನು? ಅಮೌಂಟ್, ಮನಿ. ಓಕೆ, ಆಮೇಲೆ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಒಳಗೂ ಸಮ್ ಅಂತ ಹೇಳಿ ವರ್ಡ್ ಬರ್ತಿರ್ತೈತೆ. ಅಲ್ಲಿ ನಾವು ಪ್ರಿನ್ಸಿಪಲ್ನ ಸಮ್ ಅಂತ ತೊಗೋತೀವಿ. ಪ್ರಿನ್ಸಿಪಲ್ ಅಂತಂದ್ರೆ ಏನು? ನೀವು ತೊಗೊಂಡಿರುವಂಥ ಲೋನ್ ಆಗಿರ್ಬೋದು, ಅಥವಾ ನೀವು ಬಾರೋ ಮಾಡಿರೋದು, ಒಟ್ಟು ಅದಕ್ಕೆಲ್ಲ ನಾವು ಏನಂತೀವಿ? ಪ್ರಿನ್ಸಿಪಲ್ ಅಂತೀವಿ. ಆ ಪ್ರಿನ್ಸಿಪಲ್ಗೆ ಇಂಟ್ರೆಸ್ಟ್ ಸೇರಿಸಿ ಕೊಟ್ಟಾಗ ಅದೇನಾಗ್ತೈತಿ? ಅಮೌಂಟ್ ಆಗ್ತೈತಿ. ಸೊ ಇಲ್ಲಿ ಸಮ್ ಅಂತಂದ್ರೆ ಒಟ್ಟು ನೀವೇನು ಮನಿ ಅಂತ ಅನ್ಕೋರಿ. ಇವ್ರು ಏನು ಮಾಡಕತ್ತಾರಂತಂದ್ರೆ, 3 ಜನ ಫ್ರೆಂಡ್ಸ್ ಅದಾರ, XYZ ಅಂಥೇಳಿ. ಆ 3 ಜನರ ಫ್ರೆಂಡ್ಸಿಗೆ ಈ ರೇಷೋ ಒಳಗೆ ಇದನ್ನು ಏನು ಮಾಡತ್ತಾರೋ? ಡಿವೈಡ್ ಮಾಡತ್ತಾರ. ಸೊ ಒಂದು ರೇಷೋ ಏನೈತಿ? 3:5:7 ಅಂತ ಒಂದು ರೇಷೋ ಇದೆ ರೀ. ಇನ್ನೊಂದು ರೇಷೋ ಏನಿದೆ ಅಂತಂದ್ರೆ 11:15:19 ಅಂಥೇಳಿ ಇನ್ನೊಂದು ರೇಷೋ ಇದೆ. 2 ರೇಷೋ ಅದಾವೆ ಇಲ್ಲಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಾನಂತಂದ್ರೆ, ನಾವು ಮಾತಾಡೋತಿದ್ದಲ್ಲ ಡಿಫ್ರೆನ್ಸ್ ಅಂದರೆ ಒಬ್ಬರಿಗೆ ಇಲ್ಲಿ ಏನಾಗತೈತಿ ಅಂತಂದ್ರೆ, ನೀವೇನು ಮಾಡಿರಿ, ಇದನ್ನು ಬೇಕಾದ್ರೆ ಸೆಕ್ಷನ್ ಎ ಅನ್ಕೋರಿ. ಎ ಸೆಕ್ಷನ್ ಒಳಗೆ, ಆಮೇಲೆ ಬಿ ಸೆಕ್ಷನ್ ಒಳಗೆ 2 ಸೆಕ್ಷನ್ ಅದಾವಂತ ಇಟ್ಕೋರಿ. ಇಲ್ಲೂ ಝಡ್ ಅದಾನು. ಆದ್ರೆ ಈ ಕ್ವಶನ್ ಒಳಗೆ ಏನು ಹೇಳಕತ್ತಾರಂತಂದ್ರೆ, ಇಲ್ಲೇನು ಅವಂಗೆ ಇಲ್ಲೇನು ಝಡ್ ಇದಾನಲ್ಲ, ಇಲ್ಲಿರೋ ಝಡ್ಗೆ 8,000 ರೂಪಾಯಿ ಜಾಸ್ತಿ ಸಿಗ್ತೈತಿ ಅಂತ ಹೇಳತ್ತಾರೆ. ಕಂಪೇರ್ ಮಾಡತ್ತಾರೆ ಇಲ್ಲಿರೋ ಝಡ್ಗೆ. ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆದ್ರೆ Z1 Z2 ಅಂತ ತೊಗೋರಿ. ಓಕೆ, ಸೊ ಇಲ್ಲೇನು ಹೇಳತ್ತಾರಂತಂದ್ರೆ, Z1 ಈಸ್ ಗ್ರೇಟರ್ ದೆನ್ Z2 ಬೈ ಹೌ ಮಚ್? ಬೈ 8,000 ಡಿಫರೆನ್ಸ್ ಬಿಟ್ವೀನ್ ದೆಮ್. ಎಲ್ಲಿತ್ತು ಸರ್ ಅದಂತಂದ್ರೆ ಇಲ್ಲಿ ನೋಡ್ರಿ. ಸೊ 3:5 is in the proportion 3:5:7 provides rupees 8,000 more to Z than what it would have been done to him when the ratio is this. ಅಂದ್ರೆ ಈ ರೇಷೋ ಇದ್ದಾಗ ಅವನಿಗೆ ಏನಾಗತೈತಿ? ಕಡಿಮೆ ಸಿಗತೈತಿ. ಆಮೇಲೆ ಈ ರೇಷೋ ಇದ್ದಾಗ ಅವನಿಗೆ 8,000 ಜಾಸ್ತಿ ಸಿಗತೈತಿ. ಇಲ್ಲಿ ಯಾರದಾರು Z1 ಅದಾನು, ಇಲ್ಲಿ ಯಾರದಾರು Z2 ಅದಾರ. ಸೊ ಅದಕ್ಕೆ ನಾ ಇದನ್ನು ಬರ್ತೇನೆ ನಿಮ್ಗೆ. ಓಕೆ, ಸೊ ನಿಮ್ಗೆ ಕ್ಲಾರಿಟಿ ಬಂತು ಅನ್ಕೊತೀನಿ ನಾ. ಸೊ ನಾವೀಗೇನು ಬರೆಯೋನು? ಡಿಫ್ರೆನ್ಸ್ ಬರೆಯೋನು. ನೀನು ಹೇಳಿನಲ್ಲ ನಾನು, ಡಿಫ್ರೆನ್ಸ್ ಅಂತಂದ್ರೆ ನಾವೇನು ಮಾಡ್ತೀವಿ ಯಾವಾಗಲೂ? ಬಿಗ್ಗನ್ನು ಫಸ್ಟ್ ತೊಗೋಬೇಕು, ಆಮೇಲೆ ಸ್ಮಾಲ್ ತೊಗೊಂಡು ನಡಕ್ಕೆ ಏನು ಬರಿಬೇಕು? ಮೈನಸ್ ಸೈನ್ ಬರೆದು ಎಷ್ಟು ಡಿಫ್ರೆನ್ಸ್ ಐತಿ? 8,000 ಐತಿ, ಅದನ್ನು ಬರ್ಕೋಬೇಕು. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಾಯ್ತು. ಈಗೇನು ಮಾಡಿರಿ, ನಿಮ್ಗೆ ಅವ್ರು ಏನು ಕೇಳಕತ್ತಾರು? ಶೇರ್ ಆಫ್ ವಾಟ್ ಈಸ್ ದಿ ಸಮ್. ಓಕೆ, ಝಡ್ಡನ್ನು ಶೇರ್ ಕೇಳಕತ್ತಾರ ಅವ್ರು. ಅಂದರೆ ಝಡ್ಗೆ ಎಷ್ಟು ಅಮೌಂಟ್ ಇಲ್ಲಿ ಅಲಾಟ್ ಆಯ್ತು ಅಂಥೇಳಿ. ವಾಟ್ ಈಸ್ ದಿ ಸಮ್ ಇನ್ ವಿಚ್ ವ್ಯಾನ್ ಡಿವೈಡೆಡ್ ಅಮಂಗ್ XYZ ಇನ್ ದ ಪ್ರಪೋರ್ಷನ್ ಪ್ರೊವೈಡ್ಸ್ rupees to Z. ನೋಡ್ರಿ, ಝಡ್ಗೆ ಅಂತ ಕೇಳಕತ್ತಾರ ಅವರು. ಸೊ ದ್ಯಾನ್ ವಾಟ್ ಇಟ್ ವುಡ್ ಹ್ಯಾವ್ ಬೀನ್ ಡನ್ ಟು ಹಿಮ್ ವೆನ್ ದ ರೇಷೋ ಇಸ್ ದಿಸ್ ಅಂತೇಳಿ. ಓಕೆ, ಒಟ್ಟು ಝಡ್ದು ಶೇರ್ ಬೇಕಾಗಿತ್ತು. ಓಕೆ, ಸೊ ನಾವೇನು ಮಾಡೋಣ ಅಂತಂದ್ರೆ ಝಡ್ ಬಗ್ಗೆ ಅಷ್ಟು ಫೋಕಸ್ ಮಾಡೋಣ ಇಲ್ಲಿ. ಸೊ ಇಲ್ಲಿ ನೋಡ್ರೆ Z1 ಒಳಗೆ ಝಡ್ಡಂದು ಶೇರ್ ಎಷ್ಟೈತಿ? 7 ಐತಿ. ಸೊ 7 ಔಟ್ ಆಫ್ ನಾವು ಏನು ಮಾಡ್ತೀವಿ? ಈ ಎಲ್ಲ ರೇಷೋಗಳದ್ದು ಟೋಟಲ್ ತೊಗೋಬೇಕು. 3+5+7. ಓಕೆ, ಶೇರ್ ಮಾಡ್ಬೇಕಂದ್ರೆ ಹಂಗೆ ಮಾಡ್ತೀವಲ್ಲ ನಾವು, ಡಿವೈಡೆಡ್ ಬೈ ಟೋಟಲ್ ಮಾಡ್ತೀವಿ, ಆಮೇಲೆ ಅವ್ರ ಶೇರನ್ನು ಮ್ಯಾಲೆ ಬರಿತೀವಿ. ಸೊ ಇಲ್ಲಿ ಶೇರ್ ಏನೈತಲ್ಲ ಅದು 7 ಐತಿ. ಟೋಟಲ್ ಎಷ್ಟೈತಿ? 3+5+7 ಐತಿ. ಓಕೆ, ಮೈನಸ್ Z2ದ ಇಲ್ಲಿ ಎಷ್ಟೈತಿ? ಶೇರ 19 ಐತಿ. ಡಿವೈಡೆಡ್ ಬೈ ನೀವೇನು ಮಾಡಬೇಕು? ಇವನ್ನೆಲ್ಲ ಆ್ಯಡ್ ಮಾಡ್ಬೇಕು. 11, 15 + 19. ಓಕೆ, ಸೊ ಇದನ್ನು ಬೇಕಾದ್ರೆ ನೀವೇನು ಮಾಡಿರಿ, ಈಗ ನಾವೀಗ ಝಡ್ದು ವ್ಯಾಲ್ಯೂ ಕಂಡು ಹಿಡಿಯತ್ತೀವಲ್ಲ, ಇಲ್ಲಿ ಬೇಕಾದ್ರೆ ನೀವೇನು ಮಾಡ್ಕೊರಿ? ಝಡ್ ಅಂಥೇಳಿ ಹಿಂಗೊಂದು ಮಲ್ಟಿಪ್ಲೈ ಮಾಡ್ಕೊರಿ. ಅಂದರೆ ನಿಮ್ಗೆ Z = ಏನು ಅಂತ ಹಿಂಗೆಲ್ಲ ಸಿಗಕ್ಕೆ ಶುರು ಮಾಡ್ತೈತಿ. ಇಲ್ಲಿ 8,000 ಅಂತ ಬರ್ಕೊಳ್ಳೋನು. ಇನ್ನು ಮುಂದೆ ಹೋಗಿ ಇದನ್ನು ಸಿಂಪ್ಲಿಫೈ ಮಾಡೋನು. ಸೊ ಈಗ ಇಲ್ಲಿ ಏನಾಗ್ತೈತಿ? Z × 7/7 ಇದು ಎಷ್ಟಾಗ್ತೈತಿ? ಇದು 12, 19 ಆಗ್ತೈತಿ. ಮೈನಸ್ ಇಲ್ಲಿ ಎಷ್ಟಾಗ್ತೈತಿ? ಇದು 19, 7, 12, 15 ಆತ್ರೆ ಇದು. ದಿಸ್ ಈಸ್ 15. ಓಕೆ, ಸೊ ಇದು ಎಷ್ಟಾಗ್ತೈತಿ? 15 ಆಗ್ತೈತೆ. ಆಮೇಲೆ ಇದು ಎಷ್ಟಾಗ್ತೈತಿ ನೋಡ್ರಿ? 26, 36, 45 ಆಗ್ತೈತಿ. 45 = ಎಷ್ಟು ಬರಿಬೇಕು ನಾವು ಇಲ್ಲಿ? 8,000 ಅಂಥೇಳಿ ಬರ್ಕೋಬೇಕು ಇದನ್ನು. ಓಕೆ, ಸೊ ಈಗೇನು ಮಾಡೋಣ ಅಂತಂದ್ರೆ, ಇದನ್ನು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಕೆ ನೋಡ್ರಿ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆ್ಯಪ್ಟಿಟ್ಯೂಡ್ ಒಳಗೆ. ಈಗ ನೀವು ನಾರ್ಮಲಾಗಿ ಏನು ಮಾಡ್ತಾರೆ? ಯೋಚನೆ ಮಾಡ್ತಾರೋ, ಇವ್ನು ಡೈರೆಕ್ಟಾಗಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಯೆಲ್ಲ ಶುರು ಮಾಡ್ತಾರೆ. ಹಂಗೆ ಮಾಡೋಕ್ಕಿಂತಲೂ ಬೆಟರ್ ನೀವೇನು ಮಾಡಿರಿ, ಡಿನಾಮಿನೇಟರ್ ಸೇಮ್ ಮಾಡಿಕೊಂಡು ಹೋಗಿಬಿಡ್ರಲ್ಲ, ಈಸಿ ಆಗಿಬಿಡ್ತೈತಿ.
ಸೊ ಇಂಟು 3 ಮಾಡಿರಿ, ಇಂಟು 3 ಮಾಡಿರಿ. ಯಾಕೆ ಇಂಟು 3 ಮಾಡಿದ್ನಿ? ಯಾವಾಗಲೂ ನಾವು ಡಿನಾಮಿನೇಟ್ರನ್ನು ಸೇಮ್ ಮಾಡ್ಬೇಕು. ಓಕೆ, ಡಿನಾಮಿನೇಟ್ರನ್ನ ಏನು ಮಾಡ್ಬೇಕು ನಾವು? ಸೇಮ್ ಮಾಡ್ಬೇಕು. ಸೊ ಇಲ್ಲಿ ಡಿನಾಮಿನೇಟ್ರ್ 15 ಇತ್ತು, ಆ 15ನ್ನು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 45 ಬರ್ತೈತಿ ಅಂಥೇಳಿ ನೋಡತ್ತಿದ್ನ. ಸೊ ಅದು 15 3s. ಈಗ ನೀವು ಡಿನಾಮಿನೇಟ್ರ್ ಒಳಗೆ 3 ಮಾಡಿ ಮ್ಯಾಲೆ ಏನು ಬೇಕಾದ್ ಮಾಡ್ದಂಗೆ, ಇಲ್ಲಿ ಡಿನಾಮಿನೇಟ್ರದೊಳಗೆ ಏನು ಮಲ್ಟಿಪ್ಲೈ ಮಾಡಿರ್ತೀರೋ ಅದನ್ನು ನ್ಯೂಮ್ರೇಟ್ರ್ ಒಳಗೂ ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಈಗ ಮುಂದೆ ಹೋಗಿ ನಾವೇನು ಮಾಡೋಣ? ಇದ್ರದ್ದು ಝಡ್ ಇಂಟು, ಈಗ ನೋಡ್ರಿ ಎಷ್ಟು ಈಸಿ ಆಗ್ತೈತಿ ಇದು. 21 ಮೈನಸ್ 19 ಲೈಕ್ ಫ್ರ್ಯಾಕ್ಷನ್ಸ್ ಅದು ಈಗ ಇದು ಡಿನಾಮಿನೇಟ್ರ್ ಇದು ಎಷ್ಟಾಯಿತು? 45 ಆಯಿತು, ಇದು 45 ಆಯಿತು. ಸೊ ನಾವು ಇವಾಗ ಏನು ಮಾಡಿದ್ವು? ಕಾಮನ್ ಒಂದು ಸಲ 45 ಹಿಂಗೆ ಬರ್ಕೊಂಬಿಡೋನು. ಓಕೆ, ಸೊ ಇಲ್ಲಿ ಹೋಗಿ 8000 ಅಂತ ಬರೀರಿ. ಝಡ್ ಇಂಟು 21 ಮೈನಸ್ 19 ಅಂದರೆ ಎಷ್ಟ? 2/45. ಓಕೆ, ಈಸ್ ಈಕ್ವಲ್ ಟು ಎಷ್ಟು ಇಲ್ಲಿದೆ? ಇಲ್ಲಿ 8000 ಇದೆ. ಓಕೆ, ಸೊ ನೀವೇನು ಮಾಡ್ಬೋದು? ಬೇಕಾದರೆ ಹಿಂಗೆ ಇದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಯಾವುದ? 2 1s, ಆಮೇಲೆ ಇಲ್ಲಿ 2 4000s ಮಾಡಿಬಿಟ್ರಿ, 4000s. ಸೊ ಈಗ ಇಲ್ಲೇನು ಉಳಿತು? ಝಡ್ ಇದೆ ಅಂದರೆ ಝಡ್ ಈಕ್ವಲ್ ಟು ಏನಾಗ್ತೈತಿ ನೋಡ್ರಿ ಈಗ. ಸೊ ಈಗ ಸಿಂಪಲ್ಲಾಗಿ ನಿಮ್ಮದು ಝಡ್ ಈಕ್ವಲ್ ಟು ಆ ಕಡೆ ಏನಿದೆ? 4000 ಇದೆ, ಇಲ್ಲೇನಿದೆ? 1/45 ಇತ್ತದು. ಸೊ ಈ 1/45 ಅಂತಂದರೆ ಬೇಕಾದ್ರೆ ಅದೊಂದು ಸ್ಟೆಪ್ ಮಾಡಿಬಿಡೋಣ. ಝಡ್ ಇಂಟು 1/45 ಈಸ್ ಈಕ್ವಲ್ ಟು ಎಷ್ಟು? 4000. ಓಕೆ, ನೋಡ್ರಿ ಎಷ್ಟು ಡೀಟೇಲಾಗಿ ಹೇಳ್ಕೊಡಕತ್ತೀನಿ. ಸೊ 4000 ಇಂಟು 45 ಮಾಡಿಬಿಡೋದು. ಈಗ ಇಲ್ಲಿಂದ ಏನಾಯ್ತಿದು? ಝಡ್ ಈಕ್ವಲ್ ಟು 4000 ಇಂಟು 45 ಆಯ್ತು. ಈಗ 45 ಇಂಟು 4000 ಮಾಡೋದು ಬೇಡ, 45 4s, 45 2s ಎಷ್ಟ? 90. ಹೌದಾ? 45 4s ಎಷ್ಟಾಗಬೇಕು? 180 ಆಗ್ಬೇಕಲ್ರಿ. 180 ಬರೆದು ಬಿಡ್ರಿ. ಆಮೇಲೆ ಉಳಿದಿರೋ 3 0ಗಳು ಏನಿರ್ತಾವೆ? ಇಲ್ಲೇ ಇರ್ತಾವೆ. ಸೊ ಇದು ನಿಮ್ದು ಝಡ್ದ ಆನ್ಸರ್. ಅದು ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ನೋಡ್ರಿ. 1,80,000 ಅವನಿಗೆ ಬರಬೇಕಾಗಿರೋ ಶೇರ್ ಆಗಿತ್ತು. ಸೊ ಈ ಲೆಕ್ಕ ಒಂದು ಸರಿ ಚೆಂದಂಗೆ ನೋಡ್ಕೊರಿ, ಬಹಳ ಇಂಪಾರ್ಟೆಂಟು. ಆಮೇಲೆ ಕಾನ್ಸೆಪ್ಟ್ ಏನಂದಿನ? ರೇಷೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಕ್ವಶನ್ಗಳು ಇದ್ದೇ ಇರ್ತಾವೆ. ಕೆಲವೊಂದು ಟಾಪಿಕ್ಗಳು ಅದಾವೆ ರೀ, ಪಕ್ಕ ಇರ್ತಾವೆ. ರೇಷೋ ಪ್ರಪೋರ್ಷನ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, SICI, ಓಕೆ, ಆ್ಯಾವ್ರೇಜ್, ಇವೆಲ್ಲ ಬಹಳ ಅರಿಥಮೆಟಿಕ್ ಇಂಪಾರ್ಟೆಂಟ್ ಟಾಪಿಕ್ಗಳು. ಓಕೆ, ಮುಂದಿದ್ದು ನೋಡ್ರಿ, ಇದು ಹೆಂಗೈತಿ ಲೆಕ್ಕ? ಜಬರ್ದಸ್ತ್ ಲೆಕ್ಕ ಐತಿ ಇಲ್ಲಿ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಒಂದು ಹೊಸ ಟೆಕ್ನಿಕ್ ಹೇಳ್ಕೊಡ್ತೇನೆ ನಾನು ನಿಮ್ಗೆ. ಇದನ್ನೆಲ್ಲ ಎಕ್ಸಾಕ್ಟಾಗಿ ಈಗ ಏನಾಗ್ತೈತಿ, ಆ್ಯಪ್ಟಿಟ್ಯೂಡ್ ಟೆಸ್ಟ್ದೊಳಗೆ ಕೆಲವೊಬ್ಬರು ನಿಮ್ಗೆ ಕ್ಯಾಲ್ಕುಲೇಟರ್ ಅಲೌ ಮಾಡ್ತಾರೆ, ಕೆಲವೊಬ್ಬರು ಕ್ಯಾಲ್ಕುಲೇಟರ್ ಅಲೌ ಮಾಡೋಂಗಿಲ್ಲ. ಅಲೌ ಮಾಡ್ತಾರಂದ್ರೆ ಏನೋ ವರ್ಚುವಲ್ ಕ್ಯಾಲ್ಕುಲೇಟರ್ ಇರ್ತೈತಿ. ಓಕೆ, ಸೊ ಒಂದು ವೇಳೆ ಈಗ ನಿಮ್ಮ ಕ್ಯಾಲ್ಕುಲೇಟರ್ ನಿಮ್ಮ ಹತ್ರ ಇಲ್ಲಾಂದ್ರೆ ಇಂಥ ಲೆಕ್ಕಗಳು ಕೊಟ್ಟಿದ್ರು ಏನು ಮಾಡ್ಬೇಕಂದ್ರೆ ನೀವೇನು ಮಾಡಿರಿ? ಸಿಂಪಲ್ಲಾಗಿ ಇವು ಆಪ್ಷನನ್ನು ಅಬ್ಸರ್ವ್ ಮಾಡಿರಿ ಇವನ್ನೆಲ್ಲ. ಓಕೆ, ಒಂದು ಟೆಕ್ನಿಕ್ ಐತಿ, ಆ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಆಪ್ಷನ್ಗಳು ನೋಡ್ರೆ ಇದು 100 ಐತಿ, ಆಮೇಲೆ ಇದು 10 ಐತಿ, ಇದು 1600 ಐತಿ. ಇದು ನೋಡ್ರಿ ಎಷ್ಟು ದೊಡ್ಡದೈತಿ. ಸೊ ಇಲ್ಲಿ ಏನಾಗಿದಾವೆ ಅಂತಂದ್ರೆ ಆಪ್ಷನ್ಸ್ ಏನದಾವಲ್ಲ, ಆಪ್ಷನ್ಸ್ ಆರ್ ಟೂ ಫಾರ್ ಅಂತಂದ್ರೆ ಏನೋ ಒಂದಕ್ಕೊಂದು ಭಾಳ ದೂರದ್ದು ಅದಾವು. ಅಂದ್ರೆ ಒಂದು ಸಣ್ಣದೈತಿ ನಂಬರ, ಒಂದು ಬಹಳ ದೊಡ್ಡದೈತಿ ಹಿಂಗೆ. ಸೊ ಇಂಥ ಕ್ವಶನ್ಗಳು ನಿಮಗೆ ಬಂದು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಏನಂತಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ನೋಡೋಕೆ ಹೋಗ್ಬೇಡ್ರಿ, ಎಕ್ಸಾಕ್ಟ್ ಆನ್ಸರ್ ಹುಡ್ಕಕ್ಕೆ ಹೋಗ್ಬೇಡ್ರಿ. ಇದಕ್ಕೊಂದು ಟೆಕ್ನಿಕ್ ಏನಂತಂದ್ರೆ ಅಪ್ರಾಕ್ಸಿಮೇಷನ್ ಅಂತಾರೆ ಇದಕ್ಕೆ. ಸೊ ಅಪ್ರಾಕ್ಸಿಮೇಷನ್ ಅಂತಂದ್ರೆ ಇಲ್ಲಿ ಏನೇನು ವ್ಯಾಲ್ಯೂ ಕೊಟ್ಟಾರಲ್ಲ ಈ ಥರದ್ದೆಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಳ್ಳೋದು. ಫಾರ್ ಎಕ್ಸಾಂಪಲ್ ಇದು √90 ಐತಿ. ಈಗ √90 ನೀವು ಎಕ್ಸಾಕ್ಟ್ ಮಾಡ್ಕೋತ ಕೂತೀರಿ ಅಂದ್ರೆ ಮಾಡ್ಬೋದು, ಬಟ್ ಭಾಳ ಟೈಮ್ ತೊಗೋತೈತಿ. ಸೊ √90 ಇದು 90 100ಗೆ ಐತೆ ಅಂತ ಇಟ್ಕೊಳ್ಳೋಣ. 90 ಯಾವುದಕ್ಕೆ ಹತ್ತಿರ ಐತಿ? 100ಗೆ ಹತ್ತಿರ ಐತಿ. ಸೊ ನಾ ಇದನ್ನೇನು ಮಾಡಿಬಿಡ್ತೀನಿ? √100 ಅಂತ ಹೇಳಿ ಬರ್ಕೊಂಡು ಅದ್ರದ್ದು ಎಷ್ಟು ವ್ಯಾಲ್ಯೂ ಪಿಕ್ ಮಾಡ್ತೇನೆ ನಾ? 10 ಅಂತ ಪಿಕ್ ಮಾಡಿಬಿಡ್ತೇನೆ ರೀ. ಓಕೆ, ಆಮೇಲೆ ಏನೈತಿ? ಇಲ್ಲಿ ಪ್ಲಸ್ ಐತಿ. ಈಗ ಇದು √80 ಐತಿ. √80 ವ್ಯಾಲ್ಯೂ ನಮಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಅದಕ್ಕೆ ನಾ ಇದನ್ನು 81 ನೋಡ್ರಿ, ಇವನ್ನೆಲ್ಲ ಅಪ್ರಾಕ್ಸಿಮೇಟ್ ಅಂತಾರೆ. 81 ಬರ್ಕೊನಿ ಅಂತಂದ್ರೆ 81 ವ್ಯಾಲ್ಯೂ ನಂಗೆ ಗೊತ್ತೈತಿ, ಅದೆಷ್ಟೈತಿ? 9 ಐತಿ. ಸೊ ಟೋಟಲ್ ಇದು ಎಷ್ಟು ಆತೀಗ? 19 ಆತದ. ಈ 19 ಇಲ್ಲಿ ನೋಡ್ರಿ, ಇಲ್ಲಿ ಇಫ್ ದ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದಿಸ್ ಅಂದಾನ ಅಂದ್ರೆ ಇದಕ್ಕೆ ಇನ್ನೊಂದು ಸ್ಕ್ವೇರ್ ರೂಟ್ ಇತ್ತು ಇಲ್ಲಿ ಆ್ಯಕ್ಚುಲಿ, ಸ್ಕ್ವೇರ್ ರೂಟ್ ದಿಸ್. ಸೊ ನಾವೇನು ಮಾಡಬೇಕಾಗಿತ್ತು? ಸ್ಕ್ವೇರ್ ದಿಸ್ ಹಿಂಗೆ ಬರಿಬೇಕಾಗಿತ್ತು. ಅದು ಇನ್ನೊಂದು ಸರಿ ತೋರಿಸ್ತೇನೆ ನೋಡ್ರಿ, ಹಿಂಗಿತ್ತದು ಕ್ವಶನ್. ಸ್ಕ್ವೇರ್ ರೂಟ್ ಆಫ್ 90 ಪ್ಲಸ್ √80 ಹಿಂಗಿತ್ತು. ನಾವೀಗ ಇದನ್ನು ಬಿಡಿಸ್ಕೊಂಡೆವು, ಅದೆಷ್ಟು ಬಂದೈತೆ ನಮ್ಗೆ? √19 ಬಂದುಬಿಟ್ಟೈತೆ ಅದು. ಓಕೆ, ಈಗ √19 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಏನು? ಈಗ ನಮಗೇನು ಗೊತ್ತೈತಿ? √16 ಅಂತಂದ್ರೆ 4 ಅಂತ ಗೊತ್ತೈತಿ. ಇನ್ನೊಂದು ಏನು ಗೊತ್ತೈತಿ ನಮ್ಗೆ? √25 ಅಂದ್ರೆ 5 ಅಂತ ಗೊತ್ತೈತಿ.
ಈ 19 ಯಾವುದಕ್ಕೆ ಹತ್ತಿರ ಐತಿ 16ಗೆ ಹತ್ತಿರ ಐತಿ. ಹಿಂಗಾಗಿ ನಾ ಇದನ್ನ ಏನು ಮಾಡ್ತೀನಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 4 ಅಂತ ಬರ್ಕೊತೀನಿ. ಈಗ ಇಷ್ಟ ಕೇಳಿಲ್ಲ ಅವೇನ ತಾನು ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದಿಸ್ ಈಸ್ ಮಲ್ಟಿಪ್ಲೈಡ್ ಬೈ ರೂಟ್ 2 - 1 ಅನ್ನತಾನ. ಅಂದರೆ ಈ 4ಕ್ಕೆ ನಾವು ಏನು ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ರೂಟ್ 2 - 1 ಮಲ್ಟಿಪ್ಲೈ ಮಾಡ್ಬೇಕ್ರಿ. ಓಕೆ, ಈಗ ನೋಡ್ರಿ 4 ಇಂಟು ರೂಟ್ 2ದ ವ್ಯಾಲ್ಯೂ ಏನು, ರೂಟ್ 2ದ ವ್ಯಾಲ್ಯೂ ಒಂದು ನೆನಪಿಟ್ಕೊಂಡ್ಬಿಡ್ರಿ 1.414 ಅಂತ ಹೇಳಿ ಬರ್ತೈತಿ ಅದು. ಓಕೆ, ಸೊ ಇದನ್ನು ಏನು ಮಾಡ್ತೀನಿ ಅಪ್ರಾಕ್ಸಿಮೇಟ್ಲಿ 1.4 ಅಂತ ತೊಗೊಂಡ್ಬಿಡ್ತೀನಿ. ಓಕೆ, ಇನ್ನೇನು ಮಾಡೋನು 1.4 - 1 ಮಾಡೋನು, ಅವಾಗ ಇದು 4 ಇಂಟು 0.4 ಉಳಿದು ಬಿಡ್ತೈತಿ. 1 ಕ್ಯಾನ್ಸಲ್ ಆಗಿ ಹಿಂಗೆ ಕ್ಯಾನ್ಸಲ್ ಆಗಿ ಏನಾಗ್ತೈತಿ 0.4. ಈಗ ನೋಡ್ರಿ ಇದೆಷ್ಟು ಬರ್ತೈತಿ 1.6 ಬರ್ತೈತೆ. ಇನ್ನು ಇದ್ರದ್ದು ಏನನ್ನತಾನ ನೋಡ್ರಿ ಪ್ರಾಡಕ್ಟ್. ಈಗ ನೋಡ್ರಿ ಏನೇನತ್ತಂತಂದ್ರೆ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದಿಸ್ ಈಸ್ ಮಲ್ಟಿಪ್ಲೈಡ್ ಬೈ ದಿಸ್ ರೂಟ್ 2 - 1 ಆ್ಯಂಡ್ ದ ಪ್ರಾಡಕ್ಟ್ ಈಸ್ ರೇಸ್ಡ್. ಪ್ರಾಡಕ್ಟ್ ಈಸ್ ರೇಸ್ಡ್ ಅಂದ್ರೆ ಏನ, ಇದೇ ಪ್ರಾಡಕ್ಟ್ ರೀ. ಪ್ರಾಡಕ್ಟ್ ಅಂದ್ರೆ ಏನ ಮಲ್ಟಿಪ್ಲಿಕೇಶನ್. ಸೊ ಇದ್ರದ್ದೇನು ರಿಸಲ್ಟ್ ಬಂದಿದೆಯಲ್ಲ, ಆ ರಿಸಲ್ಟ್ ಎಷ್ಟು ಬಂದೈತಿ ನಿಮ್ದು 1.6 ಬಂದಿದೆಯಲ್ಲ, ದ್ಯಾಟ್ ಈಸ್ ರೇಸ್ ಟು ದ ಪವರ್ 4 ಅನ್ನತಾನ. ಅಂದರೆ ಇದನ್ನು ಟು ದ ಪವರ್ 4 ಮಾಡ್ಬೇಕು. ಸೊ ಅದರ ಅರ್ಥ ಏನ 1.6 ಇಂಟು 1.6 ಇಂಟು 1.6 ಇಂಟು 1.6 ಮಾಡ್ಬೇಕು. ಓಕೆ, ಇನ್ನೇನು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋತಾ ನೀವು ಕೊಂಡ್ರಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇವೆಲ್ಲ ಡೆಸಿಮಲ್ದಾಗ ಅದಾವ 1.6 1.6. ಸೇ ಫಾರ್ ಎಕ್ಸಾಂಪಲ್ ಬೇಕಾರೆ ಹಿಂಗೆ ಮಾಡಿರಿ 1 ಇಂಟು 1 ಇಂಟು 1 ನೀವು 4 ಸರಿ ಮಾಡಿದ್ರಿ ಅಂತಂದ್ರೆ ಅದೆಷ್ಟು ಬರ್ತೈತಿ ನಿಮ್ಗೆ ಹಿಂಗೆ 1 ಬರ್ತೈತೆ ಅದು. ಓಕೆ, ಅಥವಾ ಇದನ್ನು ನೀವು ಹಿಂಗೂ ಮಾಡ್ಬೋದು. ಏನು 16 ಇಂಟು 16 ಎಷ್ಟು 16 ಇಂಟು 16 256. 1.6 ಇಂಟು 1.6 ಅಂದರೆ ಏನು 2.56. ಇದೊಂದು 2.56. ಸೊ ಇದು ಎಷ್ಟೇ ನೀವು ಯೋಚನೆ ಮಾಡಿದರೆ 2 4 ಬರತೈತೆ ಅಂತ ಇಟ್ಕೊಳ್ರಿ. ಇದೆರಡು. ಸೊ ಇದ್ರದ್ದು ಆನ್ಸರ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 10 ಅನ್ನ ಐತದು. ಇಲ್ಲಿವರೆಗೂ ಅಂತೂ ಹೋಗೋದೇ ಇಲ್ಲ ಅದು. ಓಕೆ, ಸೊ ನೀವು ಇಲ್ಲೇ ಡಿಸೈಡ್ ಮಾಡಿ ಬಿಡ್ಬೋದು ಇತ್ತು ಅದನ್ನು. ಇಷ್ಟು ಬರದ ತಕ್ಷಣ ನೀವು ಇದನ್ನು ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ 10ಗಿಂತಲೂ ಜಾಸ್ತಿ ಅಂತೂ ಹೋಗಂಗಿಲ್ಲ ಅಂತೇಳಿ. ಸೊ ಈ ಲೆಕ್ಕ ಸ್ವಲ್ಪ ನೋಡ್ರಿ ಹೆಂಗೈತಿ ಇದು. ಏನಂತಾರೆ ಇದಕ್ಕೆ ಇವಕ್ಕೆ ಸರ್ಡ್ಸ್ ಅಂತಾರು, ಅಥವಾ ನೀವು ರ್ಯಾಷ್ನಲ್ ನಂಬರ್ ಅಂತ ಕೇಳಿರ್ತೀರಿ. ಸೊ ಇದೊಂಥರ ನಂಬರ್ ಸಿಸ್ಟಮದ ಲೆಕ್ಕ ನೋಡ್ರಿ ಇದು. ಓಕೆ, ಇಂಥವು ಲೆಕ್ಕಗಳು ಕೇಳ್ತಾರೆ. ಇಲ್ಲಿ ಬಂತ ಪರ್ಸೆಂಟೇಜ್ ಲೆಕ್ಕ. ಈಗ ಈ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತೈತಿ ಅಂತಂದ್ರೆ, ಎಲ್ಲೆಲ್ಲಿ ಆಫ್ ಐತಲ್ಲ ಮ್ಯಾಥಮೆಟಿಕ್ಸ್ ಒಳಗೆ ಆಫ್ ಅಂತ ಇದ್ದರೆ ನಾವು ಏನು ಸೈನ್ ಯೂಸ್ ಮಾಡ್ತೀವಿ, ಇಂಟು ಸೈನ್ ಯೂಸ್ ಮಾಡ್ತೀವಿ. ಬಟ್ ಹಿಂಗೆ ಮಾಡಿ ಅವ ನಿಮ್ಮನ್ನು ಹಳಕ್ಕೆ ತಳ್ತಾನೆ. ಈ ಕ್ವಶನ್ ಒಳಗೆ ನೀವೇನು ಹಂಗೆ ಮಾಡಿರಿ ಅಂದ್ರೆ ನೀವೇನು ಮಾಡ್ತೀರಿ 0.025% ಅಂದರೆ ಎಷ್ಟಂತ ಬರ್ಕೊಳ್ಳೋದು, ಇಂಟು 240% ಅಂದರೆ ಎಷ್ಟಂತ ಬರ್ಕೊಳ್ಳೋದು, ಇಂಟು ಮಾಡ್ಕೋತ ಹೋಗ್ತೀರಿ. ಓಕೆ, ಸೊ ಇಲ್ಲೇನು ಮಾಡತ್ತೀರಿ ಕರೆಕ್ಟ್ ಐತದ ಇಂಟುನ ಮಾಡ್ಬೇಕು. ಆದ್ರೆ ಈ ಆಫ್ ಐತಲ್ಲ, ಈ ಆಫ್ ಅವ ಡಿವಿಷನ್ ತೋರ್ಸತ್ತಾನ್ರಲ್ಲಿ. ಹೆಂಗೆ ನೋಡ್ರಿ, ಈಗ ನಾನು ನಿಮ್ಗೆ ಕೇಳ್ತೇನೆ ಈ ಥರದೊಂದು ಪ್ರಶ್ನೆ ಕೇಳ್ತೇನೆ ನಾನು ನಿಮ್ಗೆ. ಹೌ ಮಚ್ ಪರ್ಸೆಂಟೇಜ್ ಈಸ್ 10 ಆಫ್ 20 ಅಂತ ಕೇಳಿನಪ್ಪ ನಿಮ್ಮನ್ನ. ಸೊ ನೀವೇನು ಹೇಳ್ತೀರಿ 20ದು ಎಷ್ಟು ಪರ್ಸೆಂಟ್ ಅಂತ ಕೇಳತ್ತೇನೆ ನಾ. ಸೊ ನೀವೇನು ಹೇಳ್ತೀರಿ ಸರ್ 0.5% ಅಂತೀರಿ ನೀವು, ಅಥವಾ ಹಾಫ್ ಅಂತೀರಿ. ಹೆಂಗೆ ಮಾಡಿದ್ರಿ ಇದನ್ನು ಸರ್, ಕೆಳಗೆ 20 ಬರೋದು ಮ್ಯಾಲೆ 10 ಬರ್ದು ರೀ, ಅವಾಗ ಅದೇನು ಬಂತು ಹಾಫ್ ಬಂತು ಅಂತ ಹೇಳತ್ತೀರಿ. ಅದರ ಅರ್ಥ ಏನ, ಇಲ್ಲೇನು ಕೇಳತ್ತಾನಲ್ಲ, ಈಗ ಈ 10 ಜಾಗದಾಗ ಇದೈತಿ. ಓಕೆ, ಆಮೇಲೆ ಈ 20 ಜಾಗದೊಳಗೆ ಏನೈತಿ 0.9 ಐತಿ. ಅಂದರೆ ಏನು 20 ನೀವು ಏನು ಮಾಡಿದಿರಿ ಕೆಳಗೆ ಬರ್ದಿರಿ, ಅಂದರೆ ಡಿವಿಷನ್ ಆತೋ ಇಲ್ಲೋ ಅದು. ಅದಕ್ಕೆ ನಾನು ಹೇಳತ್ತೀನಿ ಈ ಆಫ್ ಏನು ಮಾಡತ್ತೈತಿ ನಿಮ್ಗೆ ಡಿವಿಷನ್ ಅಂತ ತೋರ್ಸತೈತಿ ಅಂತ. ಅದಕ್ಕೆ ಇಂಥ ಲೆಕ್ಕಗಳು ಏನಾಗ್ತಾವ ಅಂತಂದ್ರೆ ಹುಡುಗರು ತಪ್ಪು ಮಾಡಿ ಬಂದುಬಿಡ್ತಾರೆ ಆ್ಯಕ್ಚುಲಿ. ಯಾಕಂದರೆ ಈಗ ಇಂಟು ಅನ್ನೋದು ಗೊತ್ತಿರ್ತೈತೆ, ಎಲ್ಲನೂ ಇಂಟುನೇ ಯೂಸ್ ಮಾಡಿಬಿಡ್ತಾರೆ. ಬಟ್ ಸ್ವಲ್ಪ ಕ್ವಶನ್ ಓದೋದ್ರಾಗೂ ಮೀನಿಂಗ್ಗಳು ಇದನ್ನು ಮಾಡ್ಬೇಕು ರೀ. ಅಂದ್ರೆ ಒಂಚೂರು ಯೋಚನೆ ಮಾಡ್ಬೇಕು ನಾವು. ಅವಾಗ ನಮ್ಗೆ ಇಂಥ ತಪ್ಪುಗಳು ನಮ್ಮಿಂದ ಆಗಂಗಿಲ್ಲ. ಈಗ ಈ ಕ್ವಶನ್ ಮಾಡಿಬಿಡೋಣಲ್ಲ. ಮತ್ತು ಈಗ ನಾನು ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ತೇನೆ ನೋಡ್ರೆ. 25% ಅಂತಂದರೆ ಏನು ಎಲ್ಲರಿಗೂ ನೆನಪಿರ್ತೈತಿ 1/4. ನೆನಪಿಲ್ಲ ಅಂದರೆ ನೆನಪಿಟ್ಕೋರಿ, ಇವೆಲ್ಲ ಭಾಳ ಹೆಲ್ಪ್ ಆಗ್ತಾವೆ. ಓಕೆ, 25% 1/4 ಆದ್ರೆ 0.25% ಎಷ್ಟಾಗಬೇಕು ಸರ್? ಡೆಫಿನೆಟ್ಲಿ 1/400 ಆಗ್ಬೇಕು. ಹಂಗಾದ್ರೆ 0.025% ಎಷ್ಟಾಗಬೇಕು ಸರ್? ಡೆಫಿನೆಟ್ಲಿ 1/4000 ಆಗಬೇಕು. ಓಕೆ, ಬೇಕಾದ್ರೆ ಇವ್ನು ಮಾಡಿ ನೋಡ್ರಿ ನೀವು ಹೆಂಗೆ ಮಾಡ್ತೀರಿ. 25% ಅಂತಂದ್ರೆ ನೋಡ್ರಿ 1/4. ಇಲ್ಲೇನಾಯ್ತು 2 ನೋಡ್ರಿ, ಇದು ಬಿಟ್ಟು ಏನಾಗಿತ್ತು ಇಲ್ಲಿ ಪಾಯಿಂಟ್ ಇತ್ತು. ಅದಕ್ಕೆ ನೀವು 1/4 ಇಂಟು 100 ಮಾಡಿ ಇದು ಸಿಕ್ತು. ಆಮೇಲೆ ಇಲ್ಲೇನಾಯ್ತು 3 ಬಿಟ್ಟಿತ್ತು. ಈ 400 ಇಂಟು 10 ಮಾಡಿದಾಗ ನಂಗೆ ಇದು ಸಿಕ್ತು. ಓಕೆ, ಹಿಂಗೂ ನೀವು ಮಾಡ್ಬೋದು.
ಇಲ್ಲ ನೀವು ನಾರ್ಮಲ್ ಕ್ಯಾಲ್ಕುಲೇಷನು ಇದನ್ನು ಮಾಡ್ಬೋದು. ಬಟ್ ಈಗ ಇದು 1/4000 ಯಾವುದ ಫಸ್ಟ್ ವ್ಯಾಲ್ಯೂ. ಸೊ ಬರ್ಕೊಳ್ಳೋನು 1/4000 ಬರ್ಕೋರಿ ಇದನ್ನು ಇಂಟು 240% ಅಂತ ಐತೆ. 240% ಅಂತಂದ್ರೆ ನಾವೇನು ಮಾಡ್ತೀವಿ, 240/100 ಬರಿತೀವಿ ಪರ್ಸೆಂಟ್ ಅಂತಂದ್ರೆ. ಇಂಟು 1/5 ಐತೆ. 1.5ನ ನಾವೇನು ಬರಿಬೋದು, 15/10 ಅಂಥೇಳಿ ಬರಿಬೋದು. ಹೌದಾ, ಇಷ್ಟಾತ್. ಆಫ್ ನಾ ಏನು ಹೇಳೀನಿ, ಈ ಆಫ್ ಡಿವಿಷನ್ ಆಗಬೇಕು. 0.9 ಅಂತ ಐತಿ, ಅದೇನಾಗಬೇಕು 9/10 ಆಗಬೇಕು. ಓಕೆ, ಇದ್ರದ್ದು ಏನು ಕೇಳಕತ್ತಾನ ಹೇಳ್ರವ ಇಲ್ಲಿ, ಅದು ವರ್ಡ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಇದ್ರದ್ದು ಏನು ಕೇಳತ್ತಾನವ, ಪರ್ಸೆಂಟೇಜ್ ಕೇಳತ್ತಾನ ನಿಮ್ಗೆ. ಸೊ ಪರ್ಸೆಂಟೇಜ್ ಕೇಳತ್ತಾನಂತಂದ್ರೆ ಏನು ಮಾಡೋದು ಸರ್ ಇದಕ್ಕಂತಂದ್ರೆ, ಇದನ್ನ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಂಟು 100 ಮಾಡೋದನ್ನು ಮರಿಬಾರ್ದು ನಾವು. ಓಕೆ, ಇದು ಬಹಳ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮೋಸ್ಟ್ಲಿ ನಿಮ್ಗೆ ಕಾಣಿಸತೈತೋ ಇಲ್ಲೋ ಗೊತ್ತಿಲ್ಲ. ಸೊ ಲೆಟ್ ಸಿ. ಓಕೆ, ಕಾಣಿಸತೈತಿ ಈಗ ನಿಮ್ಗೆ. ಓಕೆ, ಹಿಂಗೆ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗೇನು ಮಾಡಿರಿ, ಇದನ್ನು ಸಿಂಪ್ಲಿಫೈ ಮಾಡೋಣ ನಾವು. ಓಕೆ, ಇಲ್ಲೇ ಬೇಕಾದ್ರೆ ಸಿಂಪ್ಲಿಫೈ ಮಾಡೋಣ. ಹಗರ್ಕ ನೋಡ್ರೆ ಹೆಂಗೆ ಕ್ಯಾನ್ಸಲೇಷನ್ ಎಲ್ಲ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂಥೇಳಿ. ನೀವೇನು ಮಾಡಿರಿ, ಈ 240 ಆಮೇಲೆ ಈ 15 ಡೈರೆಕ್ಟಾಗಿ ಇಲ್ಲಿ ಬರ್ಕೋರಿ ಹೇಳ್ತೇನೆ ನಾನು. 240 × 15 ಬರ್ಕೋರಿ. ಈಗ ಬೇರೆ ಬೇರೆ ಥರ ಕ್ಯಾನ್ಸಲೇಷನ್ ಇಲ್ಲಿ ಅದು ಮಾಡ್ತಾರೆ. ನಂದೇನಪ್ಪ ಅಂತಂದ್ರೆ ಐ ಟ್ರೈ ಟು ಕೀಪ್ ಇಟ್ ಕ್ಲೀನ್. ಓಕೆ, ಸ್ವಲ್ಪ ಇದು ತೊಂದರೆ ಆದರೂ ಪರವಾಗಿಲ್ಲ. ಇಲ್ಲಾಂದರೆ ಇಲ್ಲಿ ಈ 0 ತೆಗಿರಿ, ಈ 0 ತೆಗಿರಿ, ಎರಡು ಒಂದಲೇ ಹಿಂಗೆ ಮಾಡಿಬಿಡ್ತಾರೆ. ಹುಡುಗರಿಗೆ ಕೊನೆಗೆ ಏನು ಮಾಡಿದ್ರು ಅನ್ನೋದು ಅರ್ಥ ಆಗಂಗಿಲ್ಲ. ಸೊ ನಾ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡ್ತೇನೆ. ನಾ ಈಗ ಏನು ಮಾಡವಂತಂದ್ರೆ ಡಿನಾಮಿನೇಟರ್ದಾಗ ನೋಡ್ರೆ ಈ 4 3 0 5 6 zeros ಅದಾವೆ. ಸೊ 4 6 zeros ಬರಿತೇನೆ ನೋಡ್ರಿ ನಾ ಈಗ. ಓಕೆ, ಡಿನಾಮಿನೇಟರ್ ಬರ್ಕೊಂಡು ಇನ್ನು ಈ 9/10 ಏನಿತ್ತಲ್ಲ, ಇದನ್ನು ಇಲ್ಲಿ ಹೋಗಿ ಏನು ಮಾಡ್ತೀನಿ, ಇಂಟು ಮಾಡಿ 10/9 ಅಂತ ಬರ್ಕೊತೇನೆ. ಇದು ಅಂದರೆ ಮ್ಯಾಲೆ ತೊಗೊಂಡು ಹೋಗ್ತೇನೆ ಅಂತ ಹಿಂಗೆ. ಓಕೆ, ಸೊ ಇಲ್ಲಿ ಏನು ಮಾಡೋನು ಈಗ, ಇಂಟು 10/9 ಮಾಡೋನು. ಕರೆಕ್ಟ್ ರೀ. ಆಮೇಲೆ ಇಲ್ಲಿ ಇಂಟು ಇದು ಯಾವುದು, ಇದು 100 ಇತ್ತಲ್ಲ, ಪರ್ಸೆಂಟೇಜ್ 100, ಅದನ್ನು ನಾ ಇಲ್ಲೇ ಬರ್ಕೊತೇನೆ. ಸೊ ಈಗ ಸ್ವಲ್ಪ ಇದು ಕ್ಲೀನಾಗೆ ಕಾಣಿಸತೈತಿ. ಇನ್ನು ನಾವು ಏನು ಮಾಡೋನು ಅಂತಂದ್ರೆ, ಝೀರೋಗಳು ಬೇಕಾದ್ರೆ ಇಲ್ಲಿಂದ ಕ್ಯಾನ್ಸಲ್ ಮಾಡೋನು. ಎಷ್ಟೆಷ್ಟು ಝೀರೋ ಹೋಗ್ತಾವು, ಈ 2 0, ಇದೊಂದು 0 3, ಇದೊಂದು 0 4 0 ತೆಗೆದುಬಿಡ್ರಿ ಇಲ್ಲಿಂದ. ಸೊ 4 0 ನೀವು ತೆಗೆದ್ರಿ ಅಂದ್ರೆ 6 ಇದ್ದು ಅವು. 1 2 3 4 ತೆಗೆದ್ರಿ ಅಂದರೆ 2 ಉಳಿತಾವೆ. ಇನ್ನು ಇದನ್ನು ಬರ್ಕೋರಿ, ಏನು ಬಂತದು 24 × 15 ಅಪಾನ್ ಇಲ್ಲಿ ಎಷ್ಟು ಬಂತು 400 ಇಂಟು ಮ್ಯಾಲೆ ಇಲ್ಲಿ ಏನೂ ಇಲ್ಲ ನೋಡ್ರಿ, ಇದು ಹೋಯ್ತು ಅಪಾನ್ ಇಂಟು 1/9 ಐತಿ. ನೋಡ್ರಿ ಎಷ್ಟು ಕ್ಲೀನ್ ಕಾಣಿಸತೈತಿ. ಓಕೆ, ಬಹಳ ಕ್ಯಾನ್ಸಲೇಷನ್ ಕನ್ಫ್ಯೂಷನ್ ಆಗಂಗಿಲ್ಲ ಏನು ಕ್ಯಾನ್ಸಲ್ ಮಾಡ್ರಂತ. ಇನ್ನು ನೆಕ್ಸ್ಟ್ ಏನು ಕ್ಯಾನ್ಸಲ್ ಮಾಡಿರಿ, ವೆರಿ ವೆರಿ ಸಿಂಪಲ್. ಏನು ಮಾಡೋಣ ಅಂತಂದ್ರೆ 3 3 3 5 ಇದನ್ನು ಟ್ರೈ ಟು ಕೀಪ್ ಇಟ್ ಕ್ಲೀನ್ 5. ಓಕೆ, ಆಮೇಲೆ ಇಲ್ಲಿ 5 1 5 80. ಓಕೆ, ಸೊ ಎಲ್ಲ ಕ್ಲೀನಾಗಿ ಕಾಣಿಸತೈತಿ. ಈ 24 ಟಚ್ ಮಾಡಿಲ್ಲ ನಾವು. ಸೊ ಆ 24 ಅಂತೂ ನಾವು ಬರೀಲೇಬೇಕು. ಸೊ ಈಗೇನಾಯ್ತು 24 × 1 ಓಕೆ ಅಪಾನ್ 80 ಆಮೇಲೆ ಇಂಟು 1/3. ಈಗ ನೋಡ್ರಿ 3 1s 3 8s. ಲಾಸ್ಟಿಗೆ ಏನು ಉಳಿಯತೈತಿ ನಿಮ್ಗೆ ಇಲ್ಲಿ 8 × 1 ಅಪಾನ್ 10, 8 × 1 ಅಪಾನ್ 80. ಸೊ ಇದೆಷ್ಟಾಯಿತು 8/80 ಆಗ್ತೈತಿ. 1/10. 1/10 ಅಂತಂದ್ರೆ ಆನ್ಸರ್ ಏನು, 1/10 ಅಂತಂದ್ರೆ 0.1 ರೀ. ಸೊ 0.1 ಇಲ್ಲಿದೆ ಆನ್ಸರು. ಇದ್ರದ್ದು ಆನ್ಸರ್. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ಹೌ ಮಚ್ ಪರ್ಸೆಂಟೇಜ್ ಇಸ್. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಇರೋ ಆಫ್ಗಳಿಗೆ ಇಂಟು ಯೂಸ್ ಮಾಡಿದ್ವು. ಆಮೇಲೆ ಈ ಆಫಕ್ಕೆ ಡಿವೈಡ್ ಮಾಡೀನಿ. ಅದು ಯಾಕಂತ ನಾನು ನಿಮ್ಗೊಂದು ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ತೋರಿಸ್ನಿ, ಅದು ಇಂಪಾರ್ಟೆಂಟ್. ಆಮೇಲೆ ಈ ಇಂಟು 100 ಮಾಡೋದು ಇಂಪಾರ್ಟೆಂಟ್. ಎಲ್ಲ ಬರೆದು ಈ ಇಂಟು 100 ಮಾಡಲಿಲ್ಲ ಅಂತಂದ್ರೂ ಲೆಕ್ಕ ಏನಾಗ್ತೈತಿ, ಉಲ್ಟಾ ಸುಲ್ಟಾ ಆಗ್ತೈತಿ. ಓಕೆ, ಕ್ವಶನ್ ನಂಬರ್ 4 ನೋಡ್ರಿ. ಇಂಥ ಕ್ವಶನ್ಗಳು ಹೈಸ್ಕೂಲ್ದಾಗ ನೀವು ನೋಡಿರ್ತೀರಿ. ಓಕೆ, ಎಸ್ಪೆಷಲಿ ಇವೆಲ್ಲ ನೋಡ್ರಿ 7th 8th ಕೇಳಿರೋ ಕ್ವಶನ್ ಇದು. ಎಸ್ಪೆಷಲಿ ಈಗ ಹಿಂದಿನೂ ಏನು 7th 8th ಕೇಳಿರೋ ಹುಡುಗರು ಪಾಪ ಮಾಡೋಕ್ಕೆ ಬರೋಂಗಿಲ್ಲ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅದಾವೆ. ಬಟ್ ಇದನ್ನು ಮಾಡ್ಬೋದು. ಇಲ್ಲೇನಂತಾರೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದೇರಿ ನೀವು. ಓಕೆ, ನೀವು ಬರ್ದೇರಿ. ಆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಏನು ಮಾಡತ್ತಾರಂತಂದ್ರೆ 5 marks ಆರ್ ಅವಾರ್ಡೆಡ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಅನ್ನಕತ್ತಾರ. ಓಕೆ, ಸೊ ಅಂದ್ರೆ ಕರೆಕ್ಟ್ ಆನ್ಸರ್ ಇದ್ರೆ 5 marks ಏನು ಮಾಡತ್ತಾರು ನಿಮ್ಗೆ ಅಲಾಟ್ ಮಾಡತ್ತಾರ. ಅಂದರೆ ಇದೇನಾಗಬೇಕಿದು ಪಾಸಿಟಿವ್, ಇದು ಪಾಸಿಟಿವ್ ರೆಸ್ಪಾನ್ಸ್. ಆಮೇಲೆ ಫಾರ್ ಎವ್ರಿ ರಾಂಗ್ ಆನ್ಸರ್ 2 marks ಆರ್ ಡಿಡಕ್ಟೆಡ್. ಸೊ ಅದೇನಾಗಬೇಕು ಕರೆಕ್ಟ್ ಆನ್ಸರ ರಾಂಗ್ ಆನ್ಸರ್ ಡಿಡಕ್ಟೆಡ್ ಅಂತಂದ್ರೆ ಅದೇನಾಗಬೇಕು -2 ಆಗಬೇಕದು. ಹೌದಾ?
ಆಮೇಲೆ ಸಾತ್ವಿಕ್ ಸ್ಕೋರ್ಡ್ 32 ಮಾರ್ಕ್ಸ್ ಇನ್ ದಿಸ್ ಎಕ್ಸಾಮ್. ಸಾತ್ವಿಕ್ ಅನ್ನೋ ಹುಡುಗ ಏನು ಮಾಡಿದಾನು 32 ಮಾರ್ಕ್ಸನ್ನು ಸ್ಕೋರ್ ಮಾಡಿದಾನು. ಇಫ್ 4 ಮಾರ್ಕ್ಸ್ ಹ್ಯಾಡ್ ಬೀನ್ ಅವಾರ್ಡೆಡ್ ಫಾರ್ ಈಚ್. ಒಂದು ವೇಳೆ ಇನ್ನೊಂದು ಕೇಸ್, ಇದು ಕೇಸ್ 1 ಅಂದ್ಕೊಡ್ರಿ. ಇನ್ನೊಂದು ಕೇಸ್, ಒಂದು ವೇಳೆ ಕರೆಕ್ಟ್ ಆನ್ಸರ್ಗೆ 4 ಮಾರ್ಕ್ಸ್ ಕೊಟ್ಟು ಆಮೇಲೆ ರಾಂಗ್ ಆನ್ಸರ್ಗೆ 1 ಡಿಡಕ್ಟ್ ಮಾಡ್ತಿದ್ರು ಅಂತಂದ್ರೆ ಓಕೆ, ಸಾತ್ವಿಕ್ ವುಡ್ ಹ್ಯಾವ್ ಸ್ಕೋರ್ಡ್ 34 ಮಾರ್ಕ್ಸ್ ಅಂತೇಳಿ. ಸೊ ಇಲ್ಲಿ ಅವಂಗೆ 34 ಮಾರ್ಕ್ಸ್ ಬರ್ತಿದ್ದು, ಇಲ್ಲಿ ಅವ್ಗೆ ಎಷ್ಟು ಬಂದಾವ ಅಂದ್ರೆ 32 ಮಾರ್ಕ್ಸ್ ಬಂದಾವ. ಓಕೆ, ಸೊ ಈಗ ಇಲ್ಲಿ ಏನು ಕೇಳಕತ್ತಾರೆ ಇವ್ರು, ಇಫ್ ಸಾತ್ವಿಕ್ ಅಟೆಂಪ್ಟೆಡ್ ಆಲ್ ದ ಕ್ವಶನ್ಸ್, ಹೌ ಮೆನಿ ಕ್ವಶನ್ಸ್ ವರ್ ದೇರ್ ಇನ್ ದ ಟೆಸ್ಟ್ ಅಂಥೇಳಿ. ಸೊ ಟೆಸ್ಟ್ ಒಳಗಿರೋ ಕ್ವಶನ್ಸ್ ಎಷ್ಟು ಅನ್ನತ್ತಾರ. ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ಆ್ಯಪ್ಟಿಟ್ ಟೆಸ್ಟ್ ಬರೆದ್ರೆ 60 ಕ್ವಶನ್ಸ್ ಇರ್ತಾವಲ್ಲಿ. ಆಮೇಲೆ ನಾವು ಹೈಸ್ಕೂಲ್ದೊಳಗೆಲ್ಲ 20 ಮಾರ್ಕ್ಸಿಂದ ಎಕ್ಸಾಮ್ ಬರಿತಿದ್ವಿ, ಅಲ್ಲಿ ಒಂದು 10 ಕ್ವಶನ್ಸ್ ಇರೋವು, 2 ಮಾರ್ಕ್ಸಿಗೆ ಒಂದೊಂದು, ಇಲ್ಲ ಮಲ್ಟಿಪಲ್ ಚಾಯ್ಸ್ ಒಂದು 5, 2 ಮಾರ್ಕ್ಸಿಗೆ ಒಂದು 5, ಹೀಗೆಲ್ಲ ಡಿವೈಡ್ ಮಾಡ್ತಿದ್ರು. ಸೊ ಹಂಗೆ ನಂಬರ್ ಆಫ್ ಕ್ವಶನ್ಸ್ ಕೇಳತ್ತಾರೆ, ಅದನ್ನು ನೆನ್ಪಿಟ್ಕೋರಿ. ನಂಬರ್ ಆಫ್ ಕ್ವಶನ್ಸ್, ನಂಬರ್ ಆಫ್ ಏನು ಕ್ವಶನ್ಸ್ ಕೇಳಕತ್ತಾರೆ ಇವರು. ಓಕೆ, ಸೊ ನಾವೇನು ಅಂತಂದ್ರೆ ನಂಬರ್ ಆಫ್ ಕರೆಕ್ಟ್ ಆನ್ಸರ್ ಮಾಡಿರೋ ಕ್ವಶನ್ಸು, ಕರೆಕ್ಟ್ ಆನ್ಸರ್ ಮಾಡಿರೋ ಕ್ವಶನ್ಸ್. ಯಾಕಂದ್ರೆ ಇಲ್ಲಿ ಏನಾಗ್ತೈತಿ, ನಂಬರ್ ಆಫ್ ಕ್ವಶನ್ಸ್ ಅಂದರೆ ಇದ್ರಾಗ ಏನದವು, ಕರೆಕ್ಟ್ ಮಾಡಿರೋ ಅದಾವು, ರಾಂಗ್ ಮಾಡಿರೋ ಅದಾವು. ಒಟ್ಟು ರಾಂಗ್ ಮಾಡಲಿ ಕರೆಕ್ಟ್ ಮಾಡಲಿ ಕ್ವಶನ್ಸನ ಅಲ್ಲ ಅವು. ಓಕೆ, ಕರೆಕ್ಟ್ ಮಾಡಿರೋ ನಂಬರ್ ಆಫ್ ಕರೆಕ್ಟ್ ಆನ್ಸರ್ ಮಾಡಿರೋ ಕ್ವಶನ್ಸನ್ನು ನಾವು ಏನನ್ನೋನು ಎಕ್ಸ್ ಅಂದ್ಕೊಳ್ಳೋನು. ಇನ್ನೊಂದು ಏನನ್ನೋನು ನಂಬರ್ ಆಫ್ ರಾಂಗ್ ಆನ್ಸರ್ ಮಾಡಿರೋ ಕ್ವಶನ್ಸ್ ಬರೆಯತ್ತೇನ್ರ. ನಾ ಇಲ್ಲಿ ಆನ್ಸರ್ಗಳು ಬರೆಯತ್ತಿಲ್ಲ, ರಾಂಗ್ ಆನ್ಸರ್ ಮಾಡಿರೋ ಕ್ವಶನ್ಸ್ ಬರೆಯಾಕತ್ತೇನೆ, ನಂಬರ್ ಆಫ್ ಕ್ವಶನ್ಸ್ ಬರೆಯತ್ತೀನಿ, ಅದು ಹುಷಾರಾಗಿ ನೆನ್ಪಿಟ್ಕೋರಿ. ಸೊ ಈಗ ಇಲ್ಲೇನು ಮಾಡೋಣ ಅಂತಂದ್ರೆ ನೋಡ್ರಿ, ಇವೇನತಾನು 5 ಮಾರ್ಕ್ಸ್ ಅಲಾಟೆಡ್ ಅನ್ನತಾನ, 5 ಫಾರ್ ಕರೆಕ್ಟ್ ಕ್ವಶನ್ಸ್. ಓಕೆ, ನಾವು ಕರೆಕ್ಟ್ ಕ್ವಶನ್ಸ್ ಇಲ್ಲಿ ಎಷ್ಟು ಅಂತ ತೊಗೊಂಡೇವು, ಎಕ್ಸ್ ಅಂದೆವು. ಸೊ 5x ಆಗಬೇಕಿದು. ಓಕೆ, ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಕೊಟ್ರೆ ಎಕ್ಸ್ ಕ್ವಶನ್ಸ್ಗೆ 5x ಮಾರ್ಕ್ಸ್ ಕೊಡ್ಬೇಕು. ಕರೆಕ್ಟಾ? ಒಂದು ಕರೆಕ್ಟ್ ಆನ್ಸರ್ಗೆ 5 ಮಾರ್ಕ್ಸ್ ಕೊಡತ್ತಾರೆ. ಸೊ ಎಕ್ಸ್ ಕರೆಕ್ಟ್ ಆನ್ಸರ್ ಇದ್ದು ಅಂತಂದ್ರೆ 5x ಆಗಬೇಕಲ್ಲ ಅದು. ಆಮೇಲೆ ಇಲ್ಲಿ ಏನಾಗಬೇಕಿದು, ಮೈನಸ್ ಆಗಬೇಕು, -2y = 32 ಆಗಬೇಕಿದು. ಓಕೆ, ಇಲ್ಲೊಂದು ಇಕ್ವೇಷನ್ ಸಿಕ್ತು. ಸೊ ನೋಡ್ರಿ, ಇದು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರ್ ಇದು. ಹಂಗೆ ಇಲ್ಲಿ ನೋಡ್ರಿ, ಈಗ 4x - y ಆಗಬೇಕಿದು. 4x ಯಾಕೆ ಕರೆಕ್ಟ್ ಅಲ್ಲ, ಇದು ಕರೆಕ್ಟ್ ಇರೋದು ನಾವು ಎಕ್ಸ್ ತೊಗೊಂಡೇವಿ, ರಾಂಗ್ ಇರೋದನ್ನು ನಾವೇನು ಮಾಡಿದ್ದೀವಿ, y ತೊಗೊಂಡಿದ್ದೀವಿ. ಸೊ ಇವೆರಡೂ ಇಕ್ವೇಷನ್ಗಳನ್ನು ನಾವೇನು ಮಾಡ್ಬೇಕೀಗ, ಇಲ್ಲಿ ತಂದಿಟ್ಟು ಸಾಲ್ವ್ ಮಾಡ್ಬೇಕು. ಇವನ್ನೇನು ಮಾಡಬೇಕು, ಸಾಲ್ವ್ ಮಾಡ್ಬೇಕು. ಸೊ ಈಗ ಇದನ್ನು ಹೆಂಗೆ ಸಾಲ್ವ್ ಸಾಲ್ವ್ ಮಾಡೋಕ್ಕೆ ಯಾವಾಗಲೂ ನಾವು ಏನು ಮಾಡ್ತೀವಿ ಅಂತಂದ್ರೆ ಕೊಯಿಫಿಷಿಯಂಟ್ಗಳು ಸೇಮ್ ಇರಬೇಕು. ಕೊಯಿಫಿಷಿಯಂಟ್ ಅಂತಂದರೆ ಈಗ ನಾ ಎಕ್ಸ್ ಟರ್ಮ್ ಕ್ಯಾನ್ಸಲ್ ಮಾಡೋ ಇದನ್ನಂತ ಇಟ್ಕೊಡ್ರಿ. ಎಕ್ಸ್ ಪಕ್ಕದಲ್ಲಿ ಇಲ್ಲಿ 5 ಇದೆ, ಎಕ್ಸ್ ಪಕ್ಕದಲ್ಲಿ ಇಲ್ಲಿ ಏನಿದೆ 4 ಇದೆ, ಇವು ಆಗಂಗಿಲ್ಲ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ, ಈ 4ಅನ್ನು ಇಲ್ಲಿ ಮಲ್ಟಿಪ್ಲೈ ಬರೋದು, ಇಲ್ಲಿರೋ 5ಅನ್ನು. ಸೊ ಎಕ್ಸ್ ಕೊಯಿಫಿಷಿಯಂಟ್ಗಳನ್ನು ಸ್ವ್ಯಾಪ್ ಮಾಡಿದ್ನಿ, ಮೇಲಿರೋ ಎಕ್ಸ್ ಕೊಯಿಫಿಷಿಯಂಟನ್ನು ಕೆಳಗೆ ಬರ್ದ್ನಿ, ಕೆಳಗಿರೋ ಎಕ್ಸ್ ಕೊಯಿಫಿಷಿಯಂಟ್ನ ಮ್ಯಾಲೆ ಬರ್ದ್ನಿ. ಇವೆಲ್ಲ ನಿಮ್ಗೆ ಗೊತ್ತಿರ್ತಾವೆ, ಬಟ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಏನು ಮಾಡತ್ತೀನಿ ಅಂಥೇಳಿ. ಇಲ್ಲಾಂದ್ರೆ ನನಗೆ ಸಮಾಧಾನ ಇರಂಗಿಲ್ಲ ರೀ ಆ್ಯಕ್ಚುಲಿ. 20x - 8y = 32. ಓಕೆ, ನನಗೆ ಸಮಾಧಾನ ಇರಂಗಿಲ್ಲ ಅಂತಂದ್ರೆ ಅದನ್ನೊಂದಿಷ್ಟು ಹೇಳಿಕೊಟ್ಟಿದ್ರೆ ಚಂದ ಇರ್ತಿತ್ತೇನೋ, ಪಾಪ ಹುಡುಗರು ಅರ್ಥ ಆತೋ ಇಲ್ಲೋ, ಹಿಂಗೆ ನನ್ನ ತಲೆ ಒಳಗೆ ಥಾಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಒಂದು ನಿಮಿಷ, ಇಲ್ಲಿ 4 × 32 ಕೂಡ ಮಾಡ್ಬೇಕಿತ್ತು ನಾ. ಸೊ 4 × 32 128 ಆಗಿಬಿಡ್ತೈತಿ ಅದು. ಹೌದಾ? 32 4 3 4 12 2 4 8. ಹಂಗೆ ಇದು ಎಷ್ಟಾಗ್ತೈತಿ, 3 5 15, ಇದು 170 ಆಗ್ತೈತಿ. ಇದು ಎಷ್ಟಾಗ್ತೈತಿ, 170 ಆಗ್ತೈತಿ. ಈಗ ನಾವೇನು ಮಾಡ್ಬೋದು ಅಂತಂದ್ರೆ ಇವನ್ನ ಕ್ಯಾನ್ಸಲ್ ಮಾಡೋಕ್ಕೆ ಕೈ ಹಾಕ್ಬೋದು. ನೀವೇನು ಮಾಡಿರಿ, ಇಲ್ಲಿ ಮೈನಸ್ ಬರೀರಿ, ಇಲ್ಲಿ ಪ್ಲಸ್ ಬರೀರಿ, ಆಮೇಲೆ ಇಲ್ಲಿ ಮೈನಸ್ ಮಾಡಿರಿ. ಓಕೆ, ಇದು ಯಾಕೆ ಮಾಡ್ತೀವಿ ಅಂತಂದ್ರೆ ಸೇಮ್ ಟರ್ಮ್ ಅಂತೂ ಅದಾವು, ಆದರೆ ಅಪೋಸಿಟ್ ಇರಬೇಕು ಅವು. ಅಂದರೆ ನಾವು ಎಲಿಮಿನೇಷನ್ ಮೆಥಡ್ ಮಾಡತ್ತೀವ್ರಿ. ಎಲಿಮಿನೇಷನ್ ಮೆಥಡ್ ಆಫ್ ಸಾಲ್ವಿಂಗ್ ದ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಸೊ ಇವೆರಡು ಹೋಗಿಬಿಡ್ತಾವೆ. ಈಗ ನೋಡ್ರಿ, ಇಲ್ಲಿ -8 ಇದೆ, ಇಲ್ಲಿ ಪ್ಲಸ್ ಇದೆ, ಅಂದರೆ -3y ಆಗಬೇಕಿದು. ಓಕೆ, -8 + 5. ಹಾಂ, ಆಮೇಲೆ ಇಲ್ಲಿ ಏನಾಗ್ತೈತಿ, ಇದು 170 ಒಳಗೆ 28 ತೆಗೆದುಬಿಡ್ರಿ. 28 30, ಆಮೇಲೆ ಇದೊಂದು 40 -42 ಆಗ್ತೈತಿ ಇದು. ಓಕೆ, ಸೊ ಎಷ್ಟಾಗ್ತೈತಿ ನೋಡ್ರಿ, ಕರೆಕ್ಟ್ ಇದೆ. ಈ ಮೈನಸ್ ನೀವು ಕಳಿಸಿದ್ರಿ ಅಂತಂದ್ರೆ y = ನಿಮ್ಗೆ 42/3 ಬರತೈತಿ. ಸೊ ನಿಮ್ಗೆ y = ಎಷ್ಟು ಬರಬೇಕು, 14 ಬರಬೇಕು, 14. ಓಕೆ, ಸೊ ನಿಮ್ಮ y ವ್ಯಾಲ್ಯೂ ನಿಮಗೆ ಸಿಕ್ತಿ.
ಯಾವು ನಂಬರ್ ಆಫ್ ಕ್ವಶನ್ಸ್ ರಾಂಗ್ ಆನ್ಸರ್ ಮಾಡಿರೋ 14 ಅದಾವೆ. ಇನ್ನು ನೀವು ಎಕ್ಸ್ ಕಂಡು ಹಿಡಿಬೇಕು. ಯಾಕಂತಂದ್ರೆ ಅವ್ರು ಟೋಟಲ್ ಕೇಳತ್ತಾರಲ್ಲ ನಿಮ್ಗೆ, ಹೌ ಮೆನಿ ಎರಡು ಕೇಳತ್ತಾರ ಅವ್ರು ಕೇಳ್ತಿರೋದು ನಿಮ್ಗೆ ಎಕ್ಸ್ ಪ್ಲಸ್ ವೈ ನಂಬರ್ ಆಫ್ ಕ್ವಶನ್ಸ್ ಇನ್ ದ ಟೆಸ್ಟ್ ಅಂತ, ನಂಬರ್ ಆಫ್ ಕ್ವಶನ್ಸ್ ಇನ್ ದ ಟೆಸ್ಟ್. ಸೊ ಅದ್ರೊಳಗೆ ಎಕ್ಸ್ ಅದಾವು ವೈ ಅದಾವೆ, ರಾಂಗ್ ಇರೋದು ರೈಟ್ ಇರೋದವು, ಎಕ್ಸ್ ಪ್ಲಸ್ ವೈ ಬೇಕು. ಸೊ ಈಗ ಎಕ್ಸ್ ಮಾಡೋಕ್ಕೆ ಏನು ಮಾಡ್ತೀರಿ ಅಂತಂದ್ರೆ ಈ ವೈ ಈಕ್ವಲ್ ಟು 14ನ ತೊಗೊಂಡೋಗಿ ನೀವು ಯಾವುದಾದ್ರೂ ಇಕ್ವೇಷನಲ್ಲಿ ಹಾಕ್ರಿ. ಸೊ ಸ್ವಲ್ಪ ಮ್ಯಾಲೆ ಹೋಗ್ತೀನಿ, ಇಲ್ಲಿ ಮಾಡ್ತೇನೆ ನೋಡ್ರಿ. ಇದನ್ನು ತೊಗೊಳ್ಳೋಣ, ಯಾವ್ದು 5x ಮೈನಸ್, ಇಲ್ಲ ಇದನ್ನು ತೊಗೊರಿ ಇದನ್ನು. ಸೊ 4x ಮೈನಸ್ ವೈ ಈಕ್ವಲ್ ಟು 34 ಆಯ್ತು. 4x ಎಷ್ಟಾಗಬೇಕು, 34 ಪ್ಲಸ್ ವೈ ಆಗಬೇಕು, 34 ಪ್ಲಸ್ ವೈ ಆಗಬೇಕು. ಓಕೆ, ಸೊ 34 ಪ್ಲಸ್ ವೈ ಆಗಬೇಕಾ. ವೈ ಎಷ್ಟ 14 ಅಂತಂದ್ರೆ 34 ಪ್ಲಸ್ 48 ಆಗ್ತೈತೆ ಅದು, ಹೌದಿಲ್ಲ ರೀ. ಪ್ಲಸ್ 14 ಎಷ್ಟಾಯಿತು, 4x ಈಕ್ವಲ್ ಟು 48 ಆಯಿತು. ಸೊ ಎಕ್ಸ್ ಎಷ್ಟು ಬರತೈತಿ, 12 ಬರತೈತಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಹೋಗಿ ಏನು ಮಾಡಿರಿ, 12 ಪ್ಲಸ್ 14 ಎಕ್ಸ್ 12 ವೈ 14. ಸೊ ಟೋಟಲ್ 26 ಕ್ವಶನ್ಸ್ ಇಲ್ಲಿ ಇರಬೇಕಿತ್ತು, ಅದಾವೇನು ನೋಡ್ರಿ. ಸೊ ಇದರ ಆನ್ಸರ್. ಓಕೆ, ಸೊ ಬಹಳ ಸಿಂಪಲ್ ಇತ್ತು, ಬಟ್ ಓದೋವಾಗ ಕೇರ್ಫುಲ್ಲಾಗಿರಬೇಕು. ಡಿಡಕ್ಟ್ ಅಂದ್ರೆ ಮೈನಸ್ ತೊಗೋಬೇಕು, ಆಮೇಲೆ ಎಕ್ಸ್ ವೈ ಅಂತ ತೊಗೊಳ್ಳೋದು, ಅವನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಆಮೇಲೆ ಈ ಕಾನ್ಸೆಪ್ಟ್ ಇದು ಭಾಳ ಇಂಪಾರ್ಟೆಂಟ್. ಇದು ಒಂದು ಕರೆಕ್ಟ್ ಆನ್ಸರ್ಗೆ 5 ಮಾರ್ಕ್ಸ್ ಆದರೆ ಎಕ್ಸ್ ಕರೆಕ್ಟ್ ಆನ್ಸರ್ಗೆ ಅವ ಎಷ್ಟು ಕೊಡಬೇಕು. ಒಂದು ರಾಂಗ್ ಆನ್ಸರ್ಗೆ ಏನೋ -2 ಆದರೆ ಎಕ್ಸ್ ವೈ ರಾಂಗ್ ಆನ್ಸರ್ಗೆ ಎಷ್ಟು ಕೊಡಬೇಕು, ಹಾಗೆಲ್ಲ ಈ ಕೇಸ್ದೊಳಗೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನೆಕ್ಸ್ಟ್ ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟು. ಆಮೇಲೆ ಇದ್ರ ಮೇಲೆ ನಿಮ್ಗೆ ಲೆಕ್ಕಗಳು ಇದ್ದೇ ಇರ್ತಾವೆ. ಇದು ಟೈಮ್ ಆ್ಯಂಡ್ ವರ್ಕ್ ರೀ. ಸೊ ಟೈಮ್ ಆ್ಯಂಡ್ ವರ್ಕ್ ಒಳಗೆ ಒಂದು 2-3 ಟರ್ಮ್ ಭಾಳ ಇಂಪಾರ್ಟೆಂಟ್. ಒಂದನೇದು ಫಾರ್ಮುಲಾ ಏನಂತಂದ್ರೆ, ಯಾವಾಗಲೂ ನೀವು ಒಂದು ವರ್ಕ್ ಅಂದರೆ ಏನು, ವರ್ಕ್ ಅಂತಂದ್ರೆ ನೀವು ಡೇಸು ಎಷ್ಟು ದಿನ ಕೆಲಸ ಮಾಡ್ತೀರಿ, ಆಮೇಲೆ ಎಷ್ಟು ಫಾಸ್ಟ್ ಮಾಡ್ತೀರಿ, ಎಫಿಷಿಯನ್ಸಿ. ಓಕೆ, ಎಷ್ಟು ಫಾಸ್ಟ್ ಮಾಡ್ತೀರಿ ಅದೇನು ಮಾಡ್ತೈತಿ ಅಂತಂದ್ರೆ ಒಂದು ವರ್ಕ್ ಅನ್ನೋದನ್ನು ಕೊಡ್ತೈತಿ ನಿಮ್ಗೆ. ಸೊ ಈ ಸೂತ್ರ ನೆನ್ಪಿಟ್ಕೋರಿ, ಡೇಸ್ ಇಂಟು ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ವರ್ಕ್. ಇದೊಂದು ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಎರಡನೇದು ನೀವು ಏನು ಮಾಡಬೇಕು ಅಂತಂದ್ರೆ, ಈ ಎಫಿಷಿಯನ್ಸಿ ಮೇಲೆ ನಿಮ್ಮದು ಭಾಳ ಗಮನ ಇರಬೇಕು. ಎಫಿಷಿಯನ್ಸಿ ಬಗ್ಗೆನ ನಿಮ್ಗೇನು ಮಾಡಿರ್ತಾರೆ ಕ್ವಶನ್ದೊಳಗೆ ಡೇಟಾ ಇರ್ತೈತಿ. ಸೊ ಈಗ ಇಲ್ಲಿ ನೋಡ್ರಿ, ಎಕ್ಸ್ ಈಸ್ 4 ಟೈಮ್ಸ್ ಆ್ಯಸ್ ಎಫಿಷಿಯಂಟ್ ಆ್ಯಸ್ ವೈ ಅನ್ನತ್ತಾರ. ಅಂದ್ರೆ ಎಕ್ಸ್ ಏನಿದಾನಲ್ಲ ಅವು ವೈದು 4 ಟೈಮ್ ಕೆಲಸ ಮಾಡ್ತಾನಂತ ಅರ್ಥ. ಸೊ ಎಕ್ಸ್ ಈಸ್ 4 ಟೈಮ್ಸ್ ಆ್ಯಸ್ ಎಫಿಷಿಯಂಟ್ ಆ್ಯಸ್ ವೈ ಅಂತ ಕೊಟ್ಟಾರ. ಇಂಥ ಕ್ವಶನ್ ಮಾಡೋಕ್ಕೆ ನೀವೇನು ಮಾಡಿರಿ, ಯಾವಾಗಲೂ ಇವ್ರನ್ನ ತೊಗೋರಿ, ಎಕ್ಸ್ ಒಬ್ಬನ ತೊಗೋರಿ, ವೈ ತೊಗೋರಿ, ಆಮೇಲೆ ಎಕ್ಸ್ ಪ್ಲಸ್ ವೈ ಟುಗೆದರ್ ಹಿಂಗೆ ಒಂದು ಕಾಲಮ್ ಮಾಡ್ಕೋರಿ. ಇನ್ನೊಂದು ಕಾಲಮ್ದಾಗ ನೀವೇನು ಮಾಡಿರಿ, ಎಫಿಷಿಯನ್ಸಿ ಬರ್ಕೋರಿ. ಸೊ ಇದ್ರ ಮೇಲೆ ನಾನು ಬಹಳಷ್ಟು ಕ್ವಶನ್ ಮಾಡಿದ್ದೀನಿ ನಮ್ಮ ಪೇಯ್ಡ್ ಕೋರ್ಸ್ ಒಳಗೆ, ಭಾಳ ಬೇರೆ ಬೇರೆ ಥರದ್ದೆಲ್ಲ. ಸೊ ಕೆಲವೊಂದು ಟ್ರಿಕ್ಗಳು ಅದಾವು, ಅವನು ಎಲ್ಲ ಹೇಳಿದ್ದೀನಿ. ಸೊ ಈಗ ಈ ಕ್ವಶನ್ಗೆ ಏನು ಬೇಕು ಅದನ್ನಷ್ಟು ನಾನು ನಿಮ್ಗೆ ಹೇಳ್ಕೊಡತ್ತೇನೆ. ಎಫಿಷಿಯನ್ಸಿ ನೀವೇನು ಮಾಡಿರಿ ಬರ್ಕೋರಿ. ಆಮೇಲೆ ಇಲ್ಲೇನು ಬರ್ಕೋರಿ, ನೀವು ಡೇಸ್ ಬರ್ಕೋರಿ, ಇಲ್ಲಿ ಅಂದರೆ ಅವ್ರು ಎಷ್ಟು ದಿನ ತೊಗೊಳತ್ತಾರೋ ಅಂತ. ಸೊ ಈ ಕ್ವಶನಿಗೆ ಓದ್ಕೊತ ಹೋಗ್ರಿ. ಎಕ್ಸ್ ಈಸ್ 4 ಟೈಮ್ಸ್ ಆ್ಯಸ್ ಎಫಿಷಿಯಂಟ್ ಆ್ಯಸ್ ವೈ ಅಂತಂದ್ರೆ ಇದನ್ನು ಬರ್ಕೊಂಡೆವು. ಡೂಯಿಂಗ್ ಅ ಪರ್ಟಿಕ್ಯುಲರ್ ವರ್ಕ್, ಇದರ ಅರ್ಥ ಏನ, ಅವರೆಲ್ಲ ಒಂದು ಸೇಮ್ ವರ್ಕ್ ಮಾಡತ್ತಾರಂತ. ಅವ್ರು ಏನು ಮಾಡತ್ತಾರೋ ಒಂದು ಸೇಮ್ ಕೆಲಸ ಮಾಡತ್ತಾರೆ. ಸರ್ ಇದನ್ಯಾಕೆ ಎಷ್ಟು ಹೈಲೈಟ್ ಮಾಡತ್ತೀರಿ ಸೇಮ್ ಕೆಲಸ ಮಾಡೋದನ್ನ ಅಂತಂದ್ರೆ, ಭಾಳ ಇಂಪಾರ್ಟೆಂಟ್ ಇದು. ಇದರ ಅರ್ಥ ಏನು ಗೊತ್ತೈತೇನು ರೀ, ಇವೇನು ಎಕ್ಸ್ ಏನು ವರ್ಕ್ ಮಾಡ್ತಾನಲ್ಲ WX, ಓಕೆ, ವರ್ಕ್ ಡನ್ ಬೈ ಎಕ್ಸ್ ಏನಿರುತ್ತಲ್ಲ ದ್ಯಾಟ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ವೈ, ಆ್ಯಂಡ್ ದ್ಯಾಟ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಎಕ್ಸ್ ಪ್ಲಸ್ ವೈ. ಸೊ ಈ ವರ್ಕ್ಗಳು ಸೇಮ್ ಇರ್ತಾವೆ, ಅದಕ್ಕೆ ನಾ ಇಲ್ಲಿ ಹೈಲೈಟ್ ಮಾಡತ್ತೇನೆ ನೋಡ್ರಿ. ಇಂಥವೆಲ್ಲ ಮೈನ್ಯೂಟ್ ಡೀಟೇಲ್ಗಳು ನಾ ಏನು ಮಾಡಿದ್ದೇನೆ ನಮ್ಮ ಪೇಯ್ಡ್ ಕೋರ್ಸ್ಗಳು ಭಾಳ ಹೇಳಿದ್ದೇನೆ, ಯಾಕಂದರೆ ಇವು ಇಂಪಾರ್ಟೆಂಟ್ ಆಗ್ತಾವೆ. ಇಲ್ಲಾಂದರೆ ಇದರಿಂದ ನಿಮ್ಗೆ ಆನ್ಸರ್ ಬರೋಂಗಿಲ್ಲ. ಓಕೆ, ಆಮೇಲೆ ವರ್ಕಿಂಗ್ ಟುಗೆದರ್ ದೇ ಕಂಪ್ಲೀಟ್ ವರ್ಕ್ ಇನ್ 16 ಡೇಸ್. ನೋಡ್ರಿ ಇಲ್ಲಿ ವರ್ಕಿಂಗ್ ಟುಗೆದರ್ ಅಂದರೆ ಎಕ್ಸ್ ಪ್ಲಸ್ ವೈ ಅಲ್ಲ. ಸೊ ಅವ್ರು ಎಷ್ಟು ದಿನ ತೊಗೊಳತ್ತಾರೋ 16 ಡೇಸ್ ತೊಗೊಳತ್ತಾರೋ. ಈ ಕಾಲಮ್ದಾಗ ಬರೀರಿ ಇದನ್ನು. ಓಕೆ, ಇವು 3 ಕಾಲಮ್ ಹಿಂಗೆ ತಯಾರು ಮಾಡಿ ಇಟ್ಕೋರಿ. ಓಕೆ, ದೀಸ್ ಆರ್ ಪೀಪಲ್ ಅಂತ ಬರೀರಿ, ಇವರು ಜನರು. ಅದು ಎಫಿಷಿಯನ್ಸಿ, ಇದು ಡೇಸ. ಇಷ್ಟಂತೂ ನಿಮ್ಗೆ ಗೊತ್ತಾತೀಗ ಹೆಂಗೆ ಬರೆಯತ್ತೀನಿ, ಏನೇನು ಮಾಡತ್ತೀನಿ ಅಂತ. ಆಮೇಲೆ ಇದು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ರೀ ಇದು. ಓಕೆ, ಆಮೇಲೆ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಡೇಸ್ ಇಂಟು ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ವರ್ಕ್. ಈಗ ನೋಡ್ರಿ ಈ ಕ್ವಶನ್ ಕೂತ್ರಿ ಇಲ್ಲಿಂದನೇ ಬರ್ತೈತೆ ಆ್ಯಕ್ಚುಲಿ. ಓಕೆ, ಸೊ ಈಗೇನು ಮಾಡೋಣ ಅಂತಂದ್ರೆ, ಈಗ ನಮ್ಗೆ ಅವ್ರು ಏನು ಕೇಳಾಕತ್ತಾರೋ ಅಂಥೇಳಿ ಓದೋನು ಈಗ. ಸೊ ಅವ್ರು ಏನು ಕೇಳತ್ತಾರೋ, ಇನ್ ಹೌ ಮೆನಿ ಡೇಸ್ ವೈ ವರ್ಕಿಂಗ್ ಅಲೋನ್ ವಿಲ್ ಬಿ ಏಬಲ್ ಟು ಡೂ ಹಾಫ್ ದ ವರ್ಕ್
ಪೂರ್ತಿ ಕೆಲಸ ಮಾಡೋದು ಬೇಡ. ಓಕೆ, ವಾಯ ಹಾಫ್ ವರ್ಕ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೋತಾನೋ ಅಂತ. ವಾಯ್ ಹಾಫ್ ವರ್ಕ್ ಮಾಡಕ್ಕೆ ಎಷ್ಟು ಟೈಮ್ ತೊಗೊತಾನೆ, ಹೌ ಮಚ್ ಟೈಮ್ ಹಿ ವಿಲ್ ಟೇಕ್. ಓಕೆ, ಎಷ್ಟು ಟೈಮ್ ಬೇಕು ಅಂತ ಕೇಳತ್ತಾರೆ. ಇದ್ರ ಮೇಲೆ ಫೋಕಸ್ ಮಾಡಿರಿ. ಅಂದ್ರೆ ನಮ್ಮ ಫೋಕಸ್ ವಾಯ್ ಮೇಲೆ ಇರ್ಬೇಕು. ಎಕ್ಸ್ ಇವ್ರನ್ನೆಲ್ಲ ಬಿಟ್ಬಿಡ್ರಿ ಈಗ. ಓಕೆ, ಸೊ ನಾ ಏನು ಮಾಡ್ತೀನಿ, ಈಗ ಇಲ್ಲೊಂದು ಇಕ್ವೇಷನ್ ಬರ್ದೇನೆ ನೋಡ್ರಿ ನಾ ಇಲ್ಲಿ. ಹೌದಾ, ಎಕ್ಸ್ ಈಸ್ ಈಕ್ವಲ್ ಟು 4y ಅಂಥೇಳಿ ಬರ್ದೇನೆ. ಇಕ್ವೇಷನ್ ಇದ್ದಾಗ ನೀವೇನು ಮಾಡ್ಬೋದು, ಈ ವಾಯ್ ಜಾಗದಾಗ ನೀವು ಏನು ಬೇಕಾದ ತೊಗೋಬೋದು. ವಾಯ್ ಜಾಗ ಈಗ ಹೆಂಗೆ ಗ್ರಾಫ್ ಅದು ಮಾಡಿದಿರಲ್ಲ ಹೈಸ್ಕೂಲ್ ಒಳಗೆ, ಸೊ ಅಲ್ಲಿ ಗ್ರಾಫ್ ಮಾಡುವಾಗ ನೀವು ಏನು ಮಾಡ್ತೀರಿ, ಗ್ರಾಫ್ ಮಾಡುವಾಗ ಹಿಂಗೊಂದು ಟೇಬಲ್ ಹಾಕ್ಕೊಂತೀರಿ. ಆಮೇಲೆ ಇಲ್ಲಿ ಏನು ಮಾಡ್ತೀರಿ, ಇದು ಗ್ರಾಫ್ ಅಂತಲ್ಲ ಬಟ್ ಹೇಳತ್ತೇನೆ, ಇದು ಎಕ್ಸ ವಾಯ. ಇಲ್ಲಿ 0 ತೊಗೊತೀರಿ ವಾಯ್ ವ್ಯಾಲ್ಯೂ ಏನು ಬಂತು, ಇಲ್ಲಿ 1 ತೊಗೊತೀರಿ ವಾಯ್ ವ್ಯಾಲ್ಯೂ ಏನು ಬಂತು, ಹಿಂಗೆ ಕಂಡು ಹಿಡಿತೀರಿ. ಸೊ ಇದನ್ನು ನೀವು ಹಿಂಗೂ ಮಾಡ್ಬೋದಲ್ಲ, ವಾಯನ್ನು ಸೆಲೆಕ್ಟ್ ಮಾಡೋದು, ಆಮೇಲೆ ಎಕ್ಸ್ ಏನು ಬಂತು ಅಂತೇಳಿ ಕಂಡು ಹಿಡಿಯೋದು. ಸೊ ನಾ ಅದಕ್ಕೆ ಏನು ಮಾಡ್ತೀನಿ, ಈಗ ನಾ ವಾಯ್ ಮೇಲೆ ಯಾಕೆ ಫೋಕಸ್ ಮಾಡತ್ತೇನೆ ಅಂದ್ರೆ ವಾಯ್ ಬಗ್ಗೆ ಕೇಳತ್ತಾರಲ್ಲ ಅದಕ್ಕೆ. ಸೊ ವಾಯ್ದು ಎಫಿಷಿಯನ್ಸಿ ನಾ 1 ಅಂತ ತೊಗೊತೇನೆ ರೀ. ವಾಯ್ದು ಎಫಿಷಿಯನ್ಸಿ 1 ಆದ್ರೆ ಎಕ್ಸ್ದು ಎಫಿಷಿಯನ್ಸಿ ಎಷ್ಟಾಗಬೇಕು, ಎಕ್ಸ್ ಈಸ್ ಈಕ್ವಲ್ ಟು 4y ಇದೆ ಅಲ್ಲ, ಸೊ ಇದು ಎಷ್ಟಾಗಬೇಕು, 4 ಆಗಬೇಕು. ಇನ್ನು ಇವ್ರದ್ದು ಇಬ್ಬರದು ಇಲ್ಲಿ ನೋಡ್ರಿ, ಇದು ಟುಗೆದರ್ ಎಫಿಷಿಯನ್ಸಿ ಎಷ್ಟಾಗಬೇಕು, ಇವೆರಡೂ ಸೇರಿಸ್ಬಿಡೋದು. ಇದು ಎಷ್ಟಾಗ್ತೈತಿ, 5 ಆಗಿಬಿಡ್ತೈತಿ. ಇದು ಎಷ್ಟಾಗ್ತೈತಿ, 5 ಆಗ್ತೈತಿ. ಓಕೆ, ಈಗ ಅವ ಏನು ಕೇಳಕತ್ತಾನ ನಿಮ್ಗೆ, ವಾಯ್ದು ಡೇಸ್ ಕೇಳತ್ತಾನ್ರು, ಇದನ್ನು ಕೇಳತ್ತಾನ. ಅಂದ್ರೆ ಇಲ್ಲಿ ಐತಿ ಕ್ವಶನ್ ಮಾರ್ಕ್. ಅದು ಫುಲ್ ವರ್ಕಿಗೆ ಬೇಡ, ಇದೆಲ್ಲ ಫುಲ್ ವರ್ಕದು ಬರೆಯತ್ತೀವಿ ನಾವು. ಸೊ ಈಗ ಇಲ್ಲಿ ಏನೇನು ಬರ್ದೇನ ಇದೆಲ್ಲ ಇಟ್ ಈಸ್ ರಿಲೇಟೆಡ್ ಟು ಫುಲ್ ವರ್ಕ್. ಅವನಿಗೆ ಬೇಕಾಗೈತಿ ಹಾಫ್ ವರ್ಕಿಗೆ, ನಾ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ಓಕೆ, ಸೊ ಫುಲ್ ವರ್ಕ್ ಮಾಡಿರಿ, ಆಮೇಲೆ ಅದರ ಅರ್ಧ ತೊಗೊಂಬಿಡ್ರಿ ಅಷ್ಟೆ. ಸೊ ಫುಲ್ ವರ್ಕ್ದು ಈಗ ಹೆಂಗೆ ಮಾಡವ್ರ, ವಾಯ್ದು ಬೇಕಲ್ಲ, ಅಂದ್ರೆ ವಾಯ್ದು ಇಲ್ಲಿದ ನೀವು ವಾಯ್. ಸೊ ಇದೇನಿದು ಪೀಪಲ್ ಇಂಟು ಇದು. ಓಕೆ, ಬಟ್ ಫಾರ್ಮುಲಾ ಏನೈತಿ, ಡೇಸ್ ಬೇಕು. ಸೊ ಈ ಡೇಸ್ ನಮಗೆ ಗೊತ್ತಿಲ್ಲ, ಇದನ್ನೇನು ಮಾಡಿರಿ, ಎಕ್ಸ್ ಡೇಸ್ ಅಂತ ತೊಗೊರಿ, ಇಲ್ಲಾಂದ್ರೆ ಬೇರೆ ಏನಾರು ತೊಗೊರಿ, ಎ ಡೇಸ್ ಅಂತ ತೊಗೊರಿ. ಯಾಕಂದರೆ ಎಕ್ಸ್ ವೈ ನಾವು ಯೂಸ್ ಮಾಡಿದ್ದೇವಲ್ಲ, ಹಿಂಗಾಗಿ ಎ ಡೇಸ್ ಅಂತ ಇಟ್ಕೊರಿ. ಓಕೆ, ಎ ಡೇಸ್. ಸೊ ಈಗ ಇಲ್ಲಿ ಬಂದ ಫಾರ್ಮುಲಾ ಹಾಕ್ರಿ, ಎ ಡೇಸ. ಓಕೆ, ಎ ಡೇಸ ಇಂಟು ಅವನದು ಎಫಿಷಿಯನ್ಸಿ ಎಷ್ಟು, 1 ಈಸ್ ಈಕ್ವಲ್ ಟು ಏನು, ಅವನದು ವರ್ಕ್. ಯಾರ್ದು ವರ್ಕ್ ಇದು, ವಾಯಿಂದ ವರ್ಕ್ ಇದು. ಓಕೆ, ಈಗೇನು ಮಾಡೋಣ ಅಂತಂದ್ರೆ ನಾವು ನಾ ಹೇಳಿದ್ನಲ್ಲ ಈ ಕಾನ್ಸೆಪ್ಟ್ ಯೂಸ್ ಮಾಡೋಣ. ಈಗ ಎಕ್ಸನ್ ವರ್ಕ, ವಾಯ್ ವರ್ಕ, ಎಕ್ಸ್ ಪ್ಲಸ್ ವಾಯ್ ವರ್ಕ ಇವೆಲ್ಲ ಸೇಮ್ ಅಂಥೇಳಿ. ಈಗ ನಾವು ಇಲ್ಲಿ ಎಕ್ಸ್ ವರ್ಕ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂತಂದ್ರೆ ಇಲ್ಲೂ ನಮಗೇನಿಲ್ಲ, ಡೇಸ್ ಇಲ್ಲಿ. ಸೊ ನಾವು ಎಕ್ಸ್ ವರ್ಕ್ ಯೂಸ್ ಮಾಡೋದು ಬೇಡ, ಬಟ್ ಎಕ್ಸ್ ಪ್ಲಸ್ ವಾಯ್ ವರ್ಕನ್ನು ನಾವು ಯೂಸ್ ಮಾಡ್ಬೋದು. ಸೊ ಎಕ್ಸ್ ಪ್ಲಸ್ದು ವಾಯ್ ವರ್ಕ್ ಏನಾಗ್ತೈತಿ, ಡೇಸ್ ಎಷ್ಟು ಅವನದು ಡೇಸ 16. ಓಕೆ, ಆಮೇಲೆ ಒಂದು ಎಫಿಷಿಯನ್ಸಿ ಎಷ್ಟು, 5. ಅಂದ್ರೆ ಅವನದು ಎಷ್ಟು ಬರತೈತಿ, 80 ಬರತೈತಿ. ಯಾರ್ದು ವರ್ಕ್ ಇದು, WX ಪ್ಲಸ್ ವಾಯ್, ಇವ್ರದ್ದು ಇಬ್ಬರದು ಟುಗೆದರ್. ಸೊ ಆಮೇಲೆ ನಾ ಏನು ಹೇಳಿದ್ದೀನಿ ನಿಮ್ಗೆ, ಇವೆರಡೂ ನಾವು ಈಕ್ವಲ್ ಮಾಡ್ಬೋದು ಅಂತ. ಈಗ ಇವು ಎರಡೂ ನಾವೇನು ಮಾಡಿದ್ರು ಈಕ್ವಲ್ ಮಾಡೋಣ. ಸೊ ವಾಯ್ದು ವರ್ಕ್ ಎಷ್ಟು ಬರತೈತಿ, ಎ ಬರತೈತಿ. ಆಮೇಲೆ ಇವಂದು ಇದು ಎಷ್ಟು ಬರತೈತಿ, 80 ಬರತೈತಿ. ಅಂದ್ರೆ ನೋಡ್ರಿ, ವಾಯ 80 ದಿನ ತೊಗೊತಾನೆ. ವಾಯ್ ಏನು ಮಾಡವ, 80 ಡೇಸ್ ಹಿ ವಿಲ್ ಟೇಕ್ 80 ಡೇಸ್ ಟು ಫಿನಿಶ್ ದಿಸ್ ವರ್ಕ್. ಓಕೆ, ಬಟ್ ಅವರು ಹಾಫ್ ವರ್ಕ್ ಮಾಡೋಕ್ಕೆ ಎಷ್ಟು ಬೇಕು ಅಂತ ಕೇಳತ್ತಾರೆ. ಸೊ 80ದು ಹಾಫ್ ಅಂತಂದ್ರೆ ನೀವೇನು ಮಾಡಿರಿ, 40 ಅಂತ ಆನ್ಸರ್ ಮಾಡಿರಿ. ಇಲ್ಲಿ 80 ಸುದೇ ಕೊಟ್ಟಾರ ಅವ್ರು, ಬಟ್ 80 ಈಸ್ ನಾಟ್ ದಿ ಆನ್ಸರ್. ಸೊ ಈ ಕ್ವಶನ್ನ ಸ್ವಲ್ಪ ನೋಡ್ರಿ, ನಾ ಡೀಟೇಲಾಗಿ ಎಲ್ಲ ಹೇಳಿದ್ದೀನಿ, ಏನಿಲ್ಲ, ಬಹಳ ಸಿಂಪಲ್ ಇದೆ. ನೀವು 2-3 ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕು. ಒಂದು ಸಾರಿ ಇದನ್ನು ಬೇಕಾದ್ರೆ ರಿವೈಸ್ ಮಾಡ್ತೀನಿ. 1ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಫಾರ್ಮುಲಾ ಯಾವ್ದು, ವರ್ಕ್ ಅಂದ್ರೆ ಏನಪ್ಪ, ವರ್ಕ್ ಅಂದ್ರೆ ಡೇಸ್ ಇಂಟು ಎಫಿಷಿಯನ್ಸಿ, ಈ ಫಾರ್ಮುಲಾ ಯೂಸ್ ಮಾಡಿದ್ವು. 2ನೇ ಕಾನ್ಸೆಪ್ಟ್ ಏನು, ಎಕ್ಸಂದು ವರ್ಕ, ವಾಯ್ದು ವರ್ಕ, ಆಮೇಲೆ ಇಬ್ಬರದು ಸೇರಿ ಎಕ್ಸ್ ಪ್ಲಸ್ ವಾಯ್ ವರ್ಕ್ ಇವೆಲ್ಲ ಸೇಮ್ ಇರ್ತಾವೆ. ಯಾಕಂದ್ರೆ ಅವರು ಒಂದೇ ಕೆಲಸ ಮಾಡತ್ತಾರೆ, ಕೊಟ್ಟಾರಲ್ಲಿ ಡೂಯಿಂಗ್ ಅ ಪರ್ಟಿಕ್ಯುಲರ್ ವರ್ಕ್ ಅಂಥೇಳಿ. ಓಕೆ, ಆಮೇಲೆ 3ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಟೇಬಲ್ ಹೆಂಗೆ ಮಾಡ್ಕೊಳ್ಳೋದು. ಟೇಬಲ್ ಮಾಡ್ಕೊಳ್ಳುವಾಗ ಇಲ್ಲಿ ನೋಡ್ರಿ, ವಾಯ್ದು ಇರಲಿಲ್ಲ, ಇಲ್ಲಿ 1 ಅಂತ ನಾ ಸೆಲೆಕ್ಟ್ ಮಾಡಿದ್ನಿ. ಯಾಕೆ 1 ಅಂತ ತೊಗೊಂಡು, ಇದು ಇಕ್ವೇಷನ್. ಸೊ ನೀವು ಏನಾರು ತೊಗೊರಿ, 2 ಅಂತಲೂ ತೊಗೋಬೋದು ನೀವು ಅದನ್ನು. ಓಕೆ, ಯು ಕ್ಯಾನ್ ಸೆಲೆಕ್ಟ್. ಆಮೇಲೆ ನಿಮ್ಗೆ ಎಕ್ಸದು ಇಲ್ಲಿ ಸಿಗ್ತೈತಿ ಇಷ್ಟ ಅಂತ ಹೇಳಿ. ಈಗ ಎಕ್ಸದು ಯಾಕೆ ಬೇಕಿತ್ತು, ನಮ್ಗೆ ಇಲ್ಲಿ ಬೇಕಿತ್ತಲ್ಲ, ಇದ್ರ ಡೇಸ್ ಕೊಟ್ಟಿದ್ದವು, ಇಲ್ಲಿ ಎಫಿಷಿಯನ್ಸಿ ಇರಲಿಲ್ಲ. ಇಲ್ಲಿ ಎಫಿಷಿಯನ್ಸಿ ಐತಿ, ಡೇಸ್ ಇಲ್ಲ. ಸೊ ನಾವು ಹಿಂಗೆ ಯಾವುದೈತಿ ಡೇಟಾ, ಯಾವುದಿಲ್ಲ, ಯಾವುದು ಮಿಸ್ ಆಗೈತಿ ಅದರತ್ತ ನಾವು ಏನು ಮಾಡಬೇಕು, ಮುಂದುವರಿಬೇಕು. ಟೇಬಲ್ ನೆಟ್ಗೆ ಮಾಡ್ಕೋಬೇಕು ನೀವು. 4ನೇದು ನೀವು ಏನು ಮಾಡಬೇಕು, ಇವನ್ನೆಲ್ಲ ಈಕ್ವಲ್ ಮಾಡಿ
ಏನಾರು ಸಿಂಪ್ಲಿಫೈ ಆಗೋಂಗಿದ್ರೆ ಸಿಂಪ್ಲಿಫೈ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್. ಈ ಕ್ವಶನ್ ಮೇಲೆ ಏನಾರು ಡೌಟ್ ಇತ್ತಂತಂದ್ರೆ ಕಮೆಂಟ್ ಮಾಡಿರಿ. ಓಕೆ, ನಾ ಬೇಕಾದ್ರೆ ಅಲ್ಲಿಯೂ ನಿಮ್ಗೆ ಏನಾರು ಡೌಟ್ ಇದ್ರೆ ಅಲ್ಲಿಯೂ ನಿಮ್ಗೆ ತಿಳಿಸ್ತೇನೆ ನಾ ಹೆಂಗೆ ಮಾಡಿನಿ ಏನು ಮಾಡಿನಿ ಅಂಥೇಳಿ. ಬಟ್ ಏನಪ್ಪ ಅಂತಂದ್ರೆ ನೋಡ್ರಿ, ಚೆನ್ನಾಗಿ ನೋಡ್ಕೊರಿ, ಆರಾಮಾಗಿ ನೋಡ್ಕೊರಿ, ಮಾಡೋಕ್ಕೆ ಟ್ರೈ ಮಾಡಿರಿ, ಯೋಚನೆ ಮಾಡಿರಿ ಏನು ಬರೆಯತ್ತೇನೆ ಅಂಥೇಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ. ಸೊ ಈಗ ಕ್ವಶನ್ ನಂಬರ್ 6 ಮಾಡೋಣ ರೀ. ಕ್ವಶನ್ ನಂಬರ್ 6 ಏನೈತಿ ಅಂತ ನೋಡೋಣ. ಆಫ್ಟರ್ ಪರ್ಚೇಸಿಂಗ್ 2 ಕಾಪೀಸ್ ಆಫ್ ದ ಸೇಮ್ ಬುಕ್ ಅನ್ನಕತ್ತಾನ. ಅಂದ್ರೆ ಬುಕ್ ಸೇಮ್ ಇದೆ, ಅವ್ರು 2 ಕಾಪಿ ತರಕತ್ತಾನ ರೀ. 2 ಕಾಪಿ ತರೋದಂತಂದ್ರೆ ಏನು, ಈಗ ಒಂದು ಯಾವುದೋ ಒಂದು ಚಲೋ ಬುಕ್ ಕೊಂಡ್ಕೊಂಡಾನಂತ ಇಟ್ಕೊರಿ. ಓಕೆ, ಸೊ ಅಂಥದನ್ನು ನಿಮಗೂ ಒಂದು ತರಾಕತ್ತಾನ ಅವ್ನ ದೋಸ್ತ್. ಓಕೆ, ಸೊ ಸೇಮ್ ಕಾಪಿ, ಸೇಮ್ ಬುಕ್ ಇದ್ರೂ 2 ಕಾಪಿ. ಅಂದ್ರೆ ಒಂದು ಅವನಿಗೆ ಫಸ್ಟ್ ಕಾಪಿ ಅವನಿಗೋಸ್ಕರ, ಸೆಕೆಂಡ್ ಕಾಪಿ ನಿಮ್ಮ ಮೇಲೆ ಭಾಳ ಪ್ರೀತಿ ಐತೆ ಅವಂಗೆ, ನಿಮಗೂ ಒಂದು ತರಕತ್ತಾನ. ಓಕೆ, ಆಮೇಲೆ ಏನು ಮಾಡ್ತಾನೋ ನೋಡ್ರಿ, ತಂದ ಇವೇನು ಮಾಡಕತ್ತ, ಸೆಲ್ ಮಾಡಕತ್ತ. ಇವು ಯಾರೋ ಭಾರಿ ಖತರ್ನಾಕ್ ದೋಸ್ತ್ ಅದನ್ರಿ ನಿಮ್ಮ ದೋಸ್ತ್. ಸೊ ಇವೇನು ಮಾಡತ್ತಾನು, ಸೆಲ್ ಮಾಡತ್ತಾನ. ಅವ್ನು ಹೆಂಗೆ ಸೆಲ್ ಮಾಡ್ತಾನಂತಂದ್ರೆ, ಇದು ಫಸ್ಟ್ ಕಾಪಿ ಏನೈತಲ್ಲ, ಫಸ್ಟ್ ಬುಕ್, ಆ ಫಸ್ಟ್ ಬುಕ್ಕನ್ನು 0.8 ಇಂಟು 0.8 ಟೈಮ್ಸ್ ಅಂತಂದಾರಲ್ಲ, 0.8 ಟೈಮ್ಸ್ ಅಂತಂದ. ಅದಕ್ಕೆ ನಾ ಏನು ಮಾಡತ್ತೀನಿ, 0.8 ಇಂಟು ಮಾಡಕತ್ತೀನಿ. ಟೈಮ್ಸ್ ಅಂತಂದರೆ ಇಂಟು 3 ಟೈಮ್ಸ್ 4 ಟೈಮ್ಸ್ 5 ಟೈಮ್ಸ್ ಹಿಂಗೆಲ್ಲ ನಾವು ಮಾಡ್ತಿರ್ತೀವಿ. ಓಕೆ, ಎಕ್ಸ್ ಸೋಲ್ಡ್ ದೆಮ್ ರೆಸ್ಪೆಕ್ಟಿವ್ಲಿ ಆ್ಯಟ್ 0.8 ಆ್ಯಂಡ್ 1.4 ಟೈಮ್ಸ್ ದೇರ್ ಕಾಸ್ಟ್ ಪ್ರೈಸ್. ಸೊ ಫಸ್ಟ್ ಬುಕ್ಕದ ಕಾಸ್ಟ್ ಪ್ರೈಸ್ ಎಷ್ಟಿತ್ತಲ್ಲ ಅದ್ರ 0.8 ಟೈಮ್ಸ್ ಅಂದ್ರೆ ಇಂಟು 0.8 ಮಾಡ್ಬೇಕು. ಸೆಕೆಂಡ್ ಬುಕ್ಕದ ಕಾಸ್ಟ್ ಪ್ರೈಸ್ ಎಷ್ಟಿತ್ತಲ್ಲ ಅದ್ರದ್ದು 1.4 ಟೈಮ್ಸ್ ಇವೇನು ಮಾಡತ್ತಾನು, ಸೆಲ್ ಮಾಡತ್ತಾನು. ಸೊ ಇವೇನದು, ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಅದು ರೀ. ಓಕೆ, ಸೊ ಇದು ಬೇಕಾದ್ರೆ ನೀವೇನು ಮಾಡಿರಿ, ಸೆಲ್ಲಿಂಗ್ ಪ್ರೈಸ್ 1 ಅನ್ರಿ, ಇದು ಸೆಲ್ಲಿಂಗ್ ಪ್ರೈಸ್ 2 ಅನ್ರಿ. ಇದನ್ನು ಸೆಲ್ಲಿಂಗ್ ಪ್ರೈಸ್ 1, ಸೆಲ್ಲಿಂಗ್ ಪ್ರೈಸ್ 2. ಓಕೆ, ಬಟ್ ಇಲ್ಲಿ ನಿಮಗೀಗ ಫಸ್ಟ್ ಬುಕ್ ಕಾಸ್ಟ್ ಪ್ರೈಸ, ಸೆಕೆಂಡ್ ಬುಕ್ ಕಾಸ್ಟ್ ಪ್ರೈಸ ಅಂತ ಬರ್ಕೊಂಡ್ರಿ ನೀವು. ಬಟ್ ನಿಮ್ಗೆ ಕಾಸ್ಟ್ ಪ್ರೈಸ್ ಕೊಟ್ಟೇ ಇಲ್ಲವಲ್ಲ ಕ್ವಶನ್ದಾಗ, ಅವಾಗ ಹೆಂಗೆ ಮಾಡೋದು, ಹೌದಿಲ್ಲ ರೀ? ಸೊ ಅದಕ್ಕೇನು ಮಾಡೋದು ನೀವು, ಇಲ್ಲಿ ನೋಡಿರಿ, ಇವು ಆಪ್ಷನ್ಗಳೆಲ್ಲ ಪರ್ಸೆಂಟೇಜ್ದೊಳಗೆ ಅದಾವೆ. ಓಕೆ, ಸೊ ಪರ್ಸೆಂಟೇಜ್ದೊಳಗೆ ನಿಮ್ಗೆ ಆಪ್ಷನ್ಗಳು ಇದ್ದು ಅಥವಾ ಪರ್ಸೆಂಟೇಜ್ ಪ್ರಕಾರ ನೀವು ಹೊಂಟಿದ್ರಿ ಅಂತಂದರೆ ಇಲ್ಲೂ ನೋಡ್ರಿ, ವರ್ಡ್ ಪರ್ಸೆಂಟೇಜ್ ಗೇನ್, ಲಾಸ್ ಇನ್ಕರ್ಡ್, ಇಂಥವೆಲ್ಲ ಶಬ್ದಗಳು ನೀವು ನೋಡಿದ್ರಿ ಅಂತಂದ್ರೆ ಏನು ಮಾಡಿರಿ, ಸೊ ಪರ್ ಕಾಪಿ ನೀವು ₹100 ಅಂತ ತೊಗೊಂಬಿಡ್ರಿ. ಇದ್ರದ್ದು ₹100, ಇದ್ರದ್ದು ₹100. ಓಕೆ, ಯಾಕಂತಂದ್ರೆ ಅವು ಸೇಮ್ ಬುಕ್ ಅದಾವ್ರೆ ಮತ್ತು. ಓಕೆ, ಇದಕ್ಕೆ ಎಷ್ಟು ಕೊಡ್ತಾನೋ ಇದಕ್ಕೂ ಅಷ್ಟೇ ಕೊಟ್ಟಿರ್ತಾನೋ, ಬೇರೆ ಬೇರೆ ರೇಟ್ ಕೊಟ್ಟು ತರಂಗಿಲ್ಲ ಅವನ್ನ. ಓಕೆ, ಸೊ ಈಗ ಇದು ₹100 ಯಾಕೆ, ಪರ್ಸೆಂಟೇಜ್ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು 100 ಅಲ್ಲ, ಹೀಗಾಗಿ 100 ಅಂತ ತೊಗೊಂಡೆ. ಇನ್ನೇನು ಮಾಡಿರಿ, ಇಲ್ಲಿ ಫಸ್ಟ್ ಬುಕ್ಕದ ಕಾಸ್ಟ್ ಪ್ರೈಸ್ ಎಷ್ಟು, 100. ಸೊ 100 ಇಂಟು 0.8 ಎಷ್ಟಾಗ್ತೈತಿ, ಇದು 80 ಆಗ್ತೈತಿ. ಆಮೇಲೆ ಇದು ಎಷ್ಟಾಗ್ತೈತಿ, 100 ಇಂಟು ನಿಮ್ಮದು 100 ಇಂಟು 1.4 ಇದು ಎಷ್ಟಾಗ್ತೈತಿ, 140 ಆಗ್ತೈತಿ. ಸೊ ಇಲ್ಲಿದ ಟೋಟಲ್ CP ತೊಗೋರಿ, ಟೋಟಲ್ SP ತೊಗೋರಿ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ SP1 SP2 ಎರಡೂ ಸೇರಿಸಿದ್ರೆ ಟೋಟಲ್ ಎಷ್ಟು, 220 ಬರತೈತಿ. ಇಲ್ಲಿಂದ ಏನು ಮಾಡಿರಿ, ಟೋಟಲ್ CP ತೊಗೋರಿ. ಟೋಟಲ್ CP ತೊಗೋರಿ. ಯಾಕಂದ್ರೆ ಯಾವಾಗಲೂ ಪರ್ಸೆಂಟೇಜಕ್ಕೆ ನಮಗೆ ಟೋಟಲ್ ಬೇಕಾಗ್ತೈತಿ. ಸೊ ಇದು ಎಷ್ಟೈತಿ, 200 ಐತಿ. ಅಂದ್ರೆ ಯೋಚನೆ ಮಾಡಿರಿ ನೀವು, ಅವ ಪರ್ಚೇಸ್ಡ್ 2 ಬುಕ್ಸ್ ಫಾರ್ 200, ಆಮೇಲೆ ಸೋಲ್ಡ್ ದೆಮ್ ಫಾರ್ 220. ಕರೆಕ್ಟಾ? ಬಟ್ ಪರ್ಸೆಂಟೇಜ್ ಅಂತಂದ್ರೆ ಏನು, ಇದನ್ನು ನೀವು 100ಕ್ಕೆ ರೆಡ್ಯೂಸ್ ಮಾಡ್ಕೊ, ಅಂದರೆ ಮ್ಯಾಲಿಂದ ಒಂದು ನಂಬರ್ ನೀವು 100ಕ್ಕೆ ರೆಡ್ಯೂಸ್ ಮಾಡ್ಕೊಂಡ್ರೆ ಸಾಕು. ಸೊ ಇದನ್ನು ಡಿವೈಡೆಡ್ ಬೈ 2 ಮಾಡಿರಿ, ಇದನ್ನು ಡಿವೈಡೆಡ್ ಬೈ 2 ಮಾಡಿರಿ. ಇದು ಈಗ ಏನಾಗ್ತೈತಿ, ಪರ್ಚೇಸ್ಡ್ ಒಂದು ವೇಳೆ 100 ಆಗಿದ್ರೆ ಸೋಲ್ಡ್ ಎಷ್ಟಾಗಬೇಕಿತ್ತು, 110 ಆಗಬೇಕಿತ್ತು. ಹೌದಾ, 220/2 ಅಂತಂದ್ರೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಇನ್ಕ್ರೀಸ್ ಐತಿ, 10% ಇನ್ಕ್ರೀಸ್ ಆಗತ್ತೈತಿ. ಪರ್ಚೇಸ್ 100 ಇತ್ತು, ಸೋಲ್ಡ್ ಎಷ್ಟಾಯಿತು, 110 ಆಯ್ತು. ಅಂದ್ರೆ ಪ್ಲಸ್ 10% ಗೇನ್ ಐತ್ರಿ. ಓಕೆ, ಅದು ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಆಪ್ಷನ್ದಾಗ ನೋಡ್ರಲ್ಲ, ಗೇನ್ ಲಾಸ್ ಅಂತೆಲ್ಲ ಕೊಟ್ಟಾನ. ಸೊ 10% ಗೇನ್ ಐತಿ. ಇದು ನಿಮಗೆ ಗೊತ್ತಾತಲ್ಲ, ಇದು ಹೆಂಗೆ ಮಾಡಿದ್ದೀನಿ, ಪರ್ಚೇಸ್ಡ್ ನೋಡ್ರಿ 200, ಸೋಲ್ಡ್ ಎಷ್ಟು 220. ಓಕೆ, ಇದನ್ನು ನಾವೇನು ಮಾಡೋದು, 100ಕ್ಕೆ ರೆಡ್ಯೂಸ್ ಮಾಡ್ಕೊಂಬಿಡೋದು. ಅಂದರೆ ಈ 200 100 ಬರೆದ್ರೆ ಏನು ಮಾಡಿರಿ ನೀವು, ಡಿವೈಡೆಡ್ ಬೈ 2 ಮಾಡಿರಿ.
ಹಂಗಾದ್ರೆ ಈ ನಂಬರ್ನು ನೀವೇನು ಮಾಡಬೇಕು, ಡಿವೈಡೆಡ್ ಬೈ 2 ಮಾಡ್ಬೇಕು. ಆವಾಗ ನಿಮಗೆ ಇದು 110 ಸಿಗ್ತೈತಿ. ಕಂಪೇರ್ ಮಾಡಿದ್ರಿ ಅಂತಂದ್ರೆ 10% ಗೇನ್ ಆಗೈತಿ ಅಂತ ಕ್ಲಿಯರಾಗಿ ನಿಮ್ಗೆ ಏನಾಗ್ತೈತಿ ಗೊತ್ತಾಗ್ತೈತಿ. ಸೊ ಇವೆಲ್ಲ ಟೆಕ್ನಿಕ್ಗಳು ನೆನ್ಪಿಟ್ಕೊರಿ. ಅಂದ್ರೆ ಈಗ ಸಿ ಪಿ ಕೊಟ್ಟಿರ್ಕಿಲ್ಲ, 100 ತೊಗೊನಿ, ಯಾಕೆ ತೊಗೊನಿ, ಯಾವ್ಯಾವ ವರ್ಡ್ಗಳನ್ನು ನೋಡ್ನಿ, ಇಲ್ಲಿ ಪರ್ಸೆಂಟೇಜ್ ನೋಡ್ನಿ, ಆಮೇಲೆ ಇಲ್ಲಿಯೂ ಪರ್ಸೆಂಟೇಜ್ದಾಗ ಆನ್ಸರ್ಗಳದಾವ ಅದನ್ನು ನೋಡ್ನಿ. ಓಕೆ, ಆಮೇಲೆ ಇಲ್ಲಿ ಟೋಟಲ್ ಸಿ ಪಿ ತೊಗೊನಿ, ಇಲ್ಲಿ ಟೋಟಲ್ ಎಸ್ ಪಿ ತೊಗೊನಿ, ಟೋಟಲ್ ಎಸ್ ಪಿ ಟೋಟಲ್ ಸಿ ಪಿ, ಅದನ್ನು ಇಲ್ಲಿ ಬರ್ಕೊಂಡು ಆಮೇಲೆ ಇದನ್ನು 100 ಕೇಳಿಸ್ಕೊನಿ, 200ನ 100 ಕೇಳಿಸ್ಕೊನಿ. ಅದು ಹೆಂಗೆ ಬಂತು, ಡಿವೈಡೆಡ್ ಬೈ 2 ಮಾಡಿದ್ನಿ. ಅದಕ್ಕೆ ಈ ನಂಬರ್ನೂ ಡಿವೈಡೆಡ್ ಬೈ 2 ಮಾಡಿದ್ನಿ. ಇದನ್ನಂತೂ ನೀವು 100 ಕೇಳಿಸ್ಕೊಳಕ್ಕಾಗಂಗಿಲ್ಲ. 220 ನೀವು 100 ಕೇಳಿಸ್ಕೊಳಕ್ಕಾಗಂಗಿಲ್ಲ. ಇಲ್ಲಿ ಏನು ಮಾಡೋದು, ಇದನ್ನು 100 ಕೇಳಿಸ್ಕೊಳಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರಿ. ಹಾಗಾದ್ರೆ ಇದನ್ನು ಡಿವೈಡೆಡ್ ಬೈ 2 ಮಾಡೋದು ಅಂತ. ಓಕೆ, ಸೊ ಅವಾಗ ನಿಮ್ಗೆ ಏನಾಗ್ತೈತಿ, ಆನ್ಸರ್ ಸಿಗ್ತೈತಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋನು. ಐ ಹ್ಯಾವ್ ಗಿವನ್ ಇನಫ್ ಎಕ್ಸ್ಪ್ಲನೇಷನ್ ಫಾರ್ ದ್ಯಾಟ್ ಕ್ವಶನ್. ಓಕೆ, ಸೊ ಒಟ್ಟು ನಾ ಏನು ಅಂದ್ಕೊಂಡು ಸೆಷನ್ಗಳು ಮಾಡತ್ತೇನಂತಂದ್ರೆ ಬಹಳ ಬೇಸಿಕ್ಕಿಂದನೇ ಹೇಳ್ಕೊಡೋನು. ಈ ಕೆಲವು ಹುಡುಗರಿಗೆ ಭಾಳ ಫಾಸ್ಟಾಗಿ ಅರ್ಥ ಆಗ್ತೈತಿ. ಅವರಿಗೆ ಬಹಳ ಬೇಸಿಕ್ಕಿಂದ ಹೇಳ್ಕೊಡತ್ತಿದ್ರೆ ಒಂಚೂರು ಇರಿಟೇಟ್ ಆಗ್ತೈತಿ. ಬಟ್ ನೀವೆಲ್ಲ ತಡ್ಕೋರಿ ಪಾಪ, ಯಾಕಂತಂದ್ರೆ ಬಹಳ ಬೇಸಿಕ್ಕಿಂದ ಕಲಿಯೋ ಹುಡುಗರು ಭಾಳ ಇರ್ತಾವೆ. ಸೊ ನಾವು ಯಾವಾಗಲೂ ಒಬ್ಬ ಟೀಚರಾಗಿ ನಮ್ಮ ಡ್ಯೂಟಿ ಏನಾಗಬೇಕು ಅಂತಂದ್ರೆ ಅತಿ ಏನಂತಾರೋ ಸ್ಲೋ ಆಗಿ ಯಾರು ಕಲಿತಿರ್ತಾರಲ್ಲ ಅವ್ರ ಬಗ್ಗೆನ ನಮ್ಮದು ಗಮನ ಜಾಸ್ತಿ ಇರಬೇಕು. ಯಾಕಂತಂದ್ರೆ ಫಾಸ್ಟಾಗಿರೋ ಹುಡುಗರು ಅಂತೂ ಕ್ಯಾಚ್ ಮಾಡ್ಕೊತಾರೆ. ಹೀಗಾಗಿ ಫಾಸ್ಟಾಗಿರೋ ಹುಡುಗರು ಅಥವಾ ಶಾನ್ಯ ಇರೋ ಹುಡುಗರು ಆಮೇಲೆ ಟೀಚರ್ಗಳು ನಾವೆಲ್ಲ ಸೇರಿ ಪಾಪ ಅವ್ರಿಗೆ ಏನು ಮಾಡ್ಬೇಕಾಗ್ತೈತಿ, ಹೆಲ್ಪ್ ಮಾಡ್ಬೇಕಾಗ್ತೈತಿ. ಸೊ ಒಟ್ಟು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಬೇಸಿಕ್ಕಿಂದ ಹೊಂಟೇನು ನಾವು. ಒಟ್ಟು ಇಲ್ಲಿ ನೋಡ್ರಿ ಇದೇನೈತಿ, ಈಗ ಎಸ್ ಐ ಬಗ್ಗೆ ಐತಿ ನೋಡ್ರಿ. ಇದು ವಾಟ್ ಈಸ್ ದಿ ರೇಟ್ ಪರ್ಸೆಂಟೇಜ್ ಆಫ್ ದ ಇಂಟ್ರೆಸ್ಟ್ ಅಂತ ಕೇಳತ್ತಾರೋ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ವರ್ಡ್ ನಾನು ಖಂಡಿತ, ಅದಕ್ಕೆ ಎಸ್ ಐ ಅನ್ಯ. ಸೊ ಇಲ್ಲೇನು ಕಂಪೌಂಡ್ ಇಂಟ್ರೆಸ್ಟ್ ಅದು ಏನು ಇದಿಲ್ಲ. ಏನು ಮಾಡತ್ತ ನೋಡೋಣ ನೋಡ್ರಿ. ಇಲ್ಲಿ ಸಮ್ ಈಸ್ ಇನ್ವೆಸ್ಟೆಡ್. ನಾ ಆಗಳೇನ ಹೇಳಿ ನಿಮ್ಗೆ, ಸಮ್ ಅಂತಂದ್ರೆ ಪ್ರಿನ್ಸಿಪಲ್ ಅಂತಂದ್ರೆ ಏನು, ಈಗ ನೀವು ಮಾಡೋ ಇನ್ವೆಸ್ಟ್ಮೆಂಟ್ ಅಥವಾ ನೀವು ಯಾರಿಗಾರಿ ಅಮೌಂಟ್ ಕೊಟ್ಟಿದ್ದೀರಿ, ಅವ್ರು ನಿಮ್ಮ ಹತ್ರ ಬಾರೋ ಮಾಡಿದರು, ಅವ್ರು ನಿಮ್ಗೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ವಾಪಸ್ ಕೊಡ್ತಾರೆ, ಅವಾಗ ಅದು ಅಮೌಂಟ್ ಅನ್ಸ್ಕೋತೈತಿ, ಹೀಗೆಲ್ಲ ಆಗ್ತೈತಿ. ಸೊ ಸಮ್ ಈಸ್ ಇನ್ವೆಸ್ಟೆಡ್, ಒಂದಷ್ಟು ರೊಕ್ಕ ಅವ್ರು ಏನು ಮಾಡಿದರು, ಇನ್ವೆಸ್ಟ್ ಮಾಡಿದ್ದಾರೆ. ಆ ಸಮ್ನ ನಾವು ಪಿ ಅಂತ ಬರ್ಕೊಳ್ಳೋನು, ಪ್ರಿನ್ಸಿಪಲ್. ಸಮ್ ಈಸ್ ಇನ್ವೆಸ್ಟೆಡ್ ಆನ್ ಸಿಂಪಲ್ ಇಂಟ್ರೆಸ್ಟ್. ಸೊ ಇದನ್ನೇನು ಮಾಡಿದಾರೆ ಅವರು, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಾರು. ಅದೇನಾಗ್ತೈತಿ, 22,500 ಆಗ್ತೈತಿ ಅದು, 22,500 ಆಗ್ತೈತಿ ಇನ್ 7 ಇಯರ್ಸ್. ಓಕೆ, ಇನ್ 7 ಇಯರ್ಸ್. ಇದೇನಿದು ಇನ್ 7 ಇಯರ್ಸ್. ಇದು ಹೆಂಗೆ 7 ಇಯರ್ಸ್ ಅಂದರೆ, ಇಲ್ಲಿ ನೋಡ್ರಿ ವರ್ಡ್ ರೆಸ್ಪೆಕ್ಟಿವ್ಲಿ ಅಂತ ಐತಿ. ವರ್ಡ್ ರೆಸ್ಪೆಕ್ಟಿವ್ಲಿ ಇದ್ರೆ ಇದೇನು ಫಸ್ಟ್ ಅಮೌಂಟ್ ಐತಲ್ಲ ಅದು ಇಲ್ಲಿ ಫಸ್ಟ್ ಇರೋ ಈ ಟೈಮಿಗೆ ಸಮ ಆಗಿರ್ತೈತೆ ಅದು. ಓಕೆ, ಇದೆಲ್ಲ ಹಿಂಗೆ ಕನೆಕ್ಟೆಡ್ ಇರ್ತಾವೆ. ಇನ್ನು ಅದ ಪ್ರಿನ್ಸಿಪಲ್ನ 9 ಇಯರ್ಸಿಗೆ ಹಾಕಿದ್ರು ಅಂತ ಇಟ್ಕೋರಿ ಅವ್ರು. ಅದ ಸೇಮ್ ಪ್ರಿನ್ಸಿಪಲನ್ನು 9 ಇಯರ್ಸಿಗೆ ಹಾಕಿದ್ರು ಅಂತಂದ್ರೆ ನೋಡ್ರಿ 9 ಇಯರ್ಸ್. ಅವಾಗ ಅದು ಅಮೌಂಟ್ ಎಷ್ಟಾಗತೈತಿ, 25,500 ಆಗತೈತಿ. ಓಕೆ, ಸೊ ಈಗ ನಿಮ್ಗೆ ಅವ ಏನು ಕೇಳತ್ತಾನು, ರೇಟ್ ಪರ್ಸೆಂಟೇಜ್ ಅನ್ನತಾನೆ. ರೇಟ್ ಪರ್ಸೆಂಟೇಜ್ ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ. ಏನು, ಈಗ ನೀವು ಅದನ್ನು ಯೂಸ್ ಮಾಡ್ತೀರಿ, ಯಾವ್ದು, ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100 ಏನೈತಲ್ಲ, ಪಿ ಆರ್ ಟಿನೋ ಪಿ ಟಿ ಆರ್ ಬೈ 100 ಇದೇ ಫಾರ್ಮುಲಾ. ಬಟ್ ಇಲ್ಲಿಂದನ ನಾವು ಡೈರೆಕ್ಟ್ ರೇಟ್ ಅದೊಂದು ಫಾರ್ಮುಲಾ ಬರ್ಕೋಬೋದು. ಅದೇನಂತಂದ್ರೆ ಡಿವೈಡೆಡ್ ಬೈ ಪಿ ಟಿ, ಆಮೇಲೆ ಇಲ್ಲಿ ಎಸ್ ಐ ಇಂಟು 100 ಅಂಥೇಳಿ. ಓಕೆ, ಸೊ ಈಗ ನಿಮಗೆ ಈ ರೇಟ್ ಬೇಕಂದ್ರೆ ಏನೇನು ಬೇಕು ನೋಡ್ರಲ್ಲ. ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು. ಏನೇನು ಬೇಕು ನಿಮ್ಗೆ, ಸಿಂಪಲ್ ಇಂಟ್ರೆಸ್ಟ್ ಬೇಕು. ಆಮೇಲೆ ಎರಡನೇದು ಇದು 100 ಅಂತೂ ಐತೆ. ಟೈಮ್ ಐತೆ ನಿಮಗೆ. ಓಕೆ, ಟೈಮ್ ನಿಮ್ಗೆ ಐತಿ ಇದ್ರಾಗ. ಸೊ ಟೈಮ್ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ಆಮೇಲೆ ನಿಮ್ಮದು ಇನ್ನೊಂದು ಏನು ಬೇಕು, ಪ್ರಿನ್ಸಿಪಲ್ ಬೇಕು ನೋಡ್ರಿ. ಸೊ ಪ್ರಿನ್ಸಿಪಲ್, ಸಿಂಪಲ್ ಇಂಟ್ರೆಸ್ಟ್ ಇವೆರಡೂ ಬೇಕು ಅಂದಾಗನ ನಿಮ್ಗೆ ಅಲ್ಲಿ ರೇಟ್ ಸಿಗೋದು ಅದು. ಸೊ ಈಗ ಎಸ್ ಐ ಹೆಂಗೆ ಕಂಡು ಹಿಡಿಯೋರು ನೀವು, ಎಸ್ ಐ ಕಂಡು ಹಿಡಿಯೋಕೆ ಈ ಡೇಟಾ ಕೊಟ್ಟಾನಲ್ಲ ಇದು ಹೆಲ್ಪ್ ಆಗ್ತೈತಿ ನಿಮ್ಗೆ. ಹೆಂಗೆ ಸರ್ ಇದು ಅಂತಂದ್ರೆ ನೋಡ್ರಿ, 7 ಇಯರ್ಸಕ್ಕೆ 22,500 ಆತು, 9 ವರ್ಷಕ್ಕೆ 25,500 ಆತು. ಅಂದ್ರೆ 2 ವರ್ಷಕ್ಕೆ ಎಕ್ಸ್ಟ್ರಾ 2 ವರ್ಷ ಐತಲ್ಲ, ಇಲ್ಲಿ 7 ವರ್ಷದವರೆಗೂ ಇದು ಎಷ್ಟು ಇರ್ತೈತಿ, ಇದನ್ನು ಬೇಕಾದ್ರೆ ಹಿಂಗೆ 7 ಆಮೇಲೆ 9 ಮಾಡ್ಕೋರಿ. 7 ವರ್ಷದವರೆಗೂ ಇದು 22,500 ಇರೋದಲ್ಲ ಇದು. ಆಮೇಲೆ 2 ವರ್ಷಕ್ಕೆ ಏನಾಗ್ತೈತಿ ಅಂತಂದ್ರೆ ಇಲ್ಲೇನು ಇನ್ಕ್ರಿಮೆಂಟ್ ಆಗೈತಿ ನೋಡ್ರಿ. ಅಂದ್ರೆ ನೀವು ಬೇಕಾದ್ರೆ 2 ವರ್ಷಕ್ಕೆ ಏನು ಮಾಡಿರಿ, 25,500ದಾಗ ಮೈನಸ್ 22,500 ಮಾಡಿಬಿಡ್ರಿ. ಹೌದಾ, ಆ ಡಿಫ್ರೆನ್ಸನ್ನು 2 ವರ್ಷಕ್ಕಾಗೋ ಇಂಟ್ರೆಸ್ಟ್. ಸೊ ಎಸ್ ಐ ಫಾರ್ 2 ಇಯರ್ಸ್ ಈಸ್ 3,000. ಹೌದಾ, ಜಾಸ್ತಿ 3,000 ಡಿಫ್ರೆನ್ಸ್ ಐತಿ ಎರಡಕ್ಕೂ. ಹಾಗಾದ್ರೆ ಎಸ್ ಐ ಫಾರ್ 1 ಇಯರ್ ಏನು, ವೆರಿ ಸಿಂಪಲ್. 1 ಇಯರ್ ಅಂತಂದ್ರೆ ಸರ್ ಇದನ್ನು ಹಾಫ್ ಮಾಡಿಬಿಡೋನು ರೀ. ಸೊ ಅವಾಗ ಎಷ್ಟು ಬರ್ತೈತಿ, 1,500 ಬರ್ತೈತಿ.
ಸೊ ಇಲ್ಲಿಗೆ ನಿಮ್ಗೆ ಏನಾಯಿತು, ನಿಮ್ಮ ಎಸ್ ಐ ಸಿಕ್ಬಿಡ್ತು 1500 ಪರ್ ಇಯರ್. ಇದು ಪರ್ ಇಯರ್ ಅಂದ್ರೆ ಅದರ ಅರ್ಥ ಏನು, ಟೈಮ್ ಎಷ್ಟೀಗ ಪರ್ ಇಯರ್ ಅನ್ನತ್ತೇನೆ ನಾ, ಟೈಮ್ ಈಕ್ವಲ್ ಟು 1 ಇಯರ್, ಪರ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ. ಓಕೆ, ಇನ್ನು ನಮಗೇನು ಬೇಕು, ಪ್ರಿನ್ಸಿಪಲ್ ಬೇಕು. ಓಕೆ, ಸೊ ಆ ಪ್ರಿನ್ಸಿಪಲ್ಲು ನಮ್ಗೆ ಇಲ್ಲಿಂದ ಸಿಗ್ತೈತೆ ನೋಡ್ರಿ. ಈಗ ಏನನ್ನತ್ತ ನೀವು, ಇದು ಪ್ರಿನ್ಸಿಪಲ್ 7 ವರ್ಷಕ್ಕೆ ಅನ್ನಕತ್ತ ನಾವು, ಹೌದಾ. ಸೊ ಅಮೌಂಟ್ ಈಸ್ ಈಕ್ವಲ್ ಟು ನಮ್ಗೇನು ಗೊತ್ತೈತಿ, ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಂತ ಗೊತ್ತೈತಿ. ಸೊ ಈಗ ಅಮೌಂಟ್ 7 ವರ್ಷದ ತೊಗೋರಿ, ಇದನ್ನು ತೊಗೋರಿ. ಓಕೆ, 7 ವರ್ಷದ್ರೆ ತೊಗೋರಿ, 9 ವರ್ಷದ್ದು ತೊಗೋಬೋದು. 7 ವರ್ಷದ ತೊಗೊಳ್ರಿ, 22,500. ಪ್ರಿನ್ಸಿಪಲ್ ನಮಗೆ ಗೊತ್ತಿಲ್ಲ, ಪಿ ಅಂತ ಬರ್ಕೋರಿ. ಈ ಎಸ್ ಐ ಏನೈತಲ್ಲ, ಈ ಎಸ್ ಐ 1 ವರ್ಷಕ್ಕೆ 1500. ಬಟ್ ನಾವು ಇದನ್ನು ಈ ಅಮೌಂಟ್ ಎಷ್ಟು ವರ್ಷಕ್ಕೆ ತೊಗೊಂಡೇವಿ, 7 ವರ್ಷಕ್ಕೆ ತೊಗೊಂಡೇವಿ, ಹೀಗಾಗಿ ಇಂಟು 7 ಮಾಡ್ಬೇಕಿಲ್ಲಿ. ಸೊ ಅವಾಗ ನಿಮಗೆ ಪ್ರಿನ್ಸಿಪಲ್ ಏನಾಗ್ತೈತಿ, 22,500 ಮೈನಸ್ ಇದು 15 7 105. 105 ಅಂತಂದ್ರೆ 10,500 ಈಸ್ ಈಕ್ವಲ್ ಟು ನಿಮ್ದೇನು ಪ್ರಿನ್ಸಿಪಲ್. ಸೊ 10 ತೆಗೆದ್ರೆ 12,000 ಬಂದುಬಿಡ್ತೈತ್ರಿ. ಇದು ಎಷ್ಟು ಬಂತು, 12,000 ಬಂತು. ಸೊ ಈಗ ಇದು ನಿಮಗೇನಾಯಿತು, ಸಿಕ್ತು 12,000 ಅಂತೇಳಿ, ಹೌದಾ. ಸೊ ನೋಡ್ರಿ ಹೆಂಗೆ ಟ್ಯಾಕಲ್ ಮಾಡಿ, ಮೊದಲು ಫಾರ್ಮುಲಾ ಬರ್ಕೊನಿ, ಏನೇನು ಬೇಕು ಬರ್ಕೊನಿ, ಇಲ್ಲಿಂದ ಇದನ್ನು ಕಂಡು ಹಿಡ್ಕೊನಿ, ಇಲ್ಲಿಂದ ಇದನ್ನು ಕಂಡು ಹಿಡ್ಕೊನಿ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಏನು ಮಾಡಬೇಕು, ಯೋಚನೆ ಮಾಡಬೇಕು. ಇನ್ನು ನಿಮಗೇನು ಬೇಕು, ಈ ರೇಟ್ ಬೇಕಲ್ಲ, ಅದನ್ನು ಇಲ್ಲಿ ತೊಗೋರಿ. ಸೊ ರೇಟ್ ಏನಾಗ್ತೈತಿ, ಎಸ್ ಐ ಎಷ್ಟಪ್ಪ, 1500 ಎಸ್ ಐ, ಹೌದಾ. ಇಂಟು ಎಷ್ಟು, 100 ಡಿವೈಡೆಡ್ ಬೈ ಪಿ ಎಷ್ಟಪ್ಪ ನಿಂದ 12,000 ಇಂಟು ಟೈಮ್ ಎಷ್ಟಿನಿಂದ 1 ವರ್ಷ, ಟೈಮ್ ಎಷ್ಟಿನಿಂದ 1 ವರ್ಷ. ಸೊ ಈ 2 0 ಆಮೇಲೆ ಈ 2 0 ನಾವೇನು ಮಾಡೋನು, ತೆಗೆದು ಬಿಡೋನು. ಓಕೆ, ಸೊ ಹಿಂಗೆ ತೆಗೆದಾಗ ಏನಾಯಿತು ನಮ್ಮದೀಗ, ಎಸ್ ಐ ಇವೆಲ್ಲ ಬರೋಬ್ಬರ ಬರ್ಕೊಂಡೇನಲ್ರಿ. ಹಾಂ, ಸೊ ಇಲ್ಲಿಂದ ಹೋಗಿ ಏನು ಮಾಡೋನು ಅಂತಂದ್ರೆ 1500 ಮ್ಯಾಲೈತಿ ಡಿವೈಡೆಡ್ ಬೈ 120 ಇಷ್ಟ ಉಳ್ದೈತಿ. ಇನ್ನು ಈ 2 0 ನಾವೇನು ಮಾಡೋನು, ತೆಗೆದು ಬಿಡೋನು. ಆವಾಗ 150/12 ಬರತೈತಿ. 150/12 ಅಂತಂದ್ರೆ ಎಷ್ಟಾಗ್ತೈತಿ ರೀ, 12 10 120. ಓಕೆ, ಸೊ 10ಕ್ಕಿಂತಲೂ ಜಾಸ್ತಿ ಇರೋದು ಆನ್ಸರ್ ಇಲ್ಲಿ. ಇದು 9 ಐತಿ, ಇದು ಇನ್ನೂ ಭಾಳ ಜಾಸ್ತಿ ಆಯ್ತು, ಇದು ಕಡಿಮೆ ಐತಿ. ಸೊ 12.5% ಇದ್ರ ಆನ್ಸರ್. ಓಕೆ, 13.5 ಆಗಿರ್ಬೋದು, ಇಲ್ಲ 12.5 ಆಗಿರ್ಬೋದು. ಬಟ್ ಇದು ನನಗೆ 12.5 ಅನ್ನು ಕೊಡತೈತಿ. ಹೆಂಗಂತಂದ್ರೆ ನೋಡ್ರಿ, 12 1 12 1 ಹೌದಾ, 12 1 12 ಆಮೇಲೆ 30 ಬಂತು, 3 ಉಳಿತು, 30 ಆಯಿತು. ಓಕೆ, ಸೊ 12 2 24. ಸೊ 12 ಬರತೈತ್ರಿ ಅದು, ಅಂದರೆ 12.5% ಈಸ್ ಕರೆಕ್ಟ್. ಸೊ ಇದು ನಿಮ್ಗೆ ಕನ್ಫ್ಯೂಸ್ ಆದ್ರೆ ನೀವು ಬೇಕಾದ್ರೆ ಹಿಂಗೂ ಡಿವೈಡ್ ಮಾಡ್ಕೊಡ್ರಿ, ಇಲ್ಲ ಇದನ್ನು ರೆಡ್ಯೂಸ್ ಮಾಡಿರಿ, ನಂಬರ್ ರೆಡ್ಯೂಸ್ ಮಾಡ್ಕೊಡ್ರಿ. ಹೆಂಗೆ ರೆಡ್ಯೂಸ್ ಮಾಡೋದಂತಂದ್ರೆ ಅದನ್ನು ಹೇಳ್ತೇನೆ ನೋಡ್ರಿ. ಈಗ ಇದೆಷ್ಟೈತಿ, 150/12 ಐತಿ. 150/12 ನೀವೇನಂತ ಬರಿಬೋದು, 75/6 ಅಂತ ಬರಿಬೋದು ಇಲ್ಲೋ, ಅರ್ಧ ಮಾಡೀನಿ. ಆಮೇಲೆ ಇದನ್ನೇನು ಮಾಡ್ಬೋದು ಅಂತಂದ್ರೆ 3 25 3 2. ಸೊ ನೋಡ್ರಿ 25/2 ಅಂತಂದ್ರೆ 12.5 ಅದ ಬಂದೈತೆ ಎಕ್ಸಾಕ್ಟ್ ಆನ್ಸರ್. ಹಿಂಗೂ ಮಾಡಿರಿ, ಇಲ್ಲ ಹಿಂಗೂ ಮಾಡ್ಕೊಂಡು ನೋಡ್ರಿ, 12.5%. ಬಟ್ ನಾನು ನೋಡ್ರಿ ಇಲ್ಲಿ ಹೆಂಗೆ ಕಂಡು ಹಿಡ್ದಿದ್ನಿ, ಇಲ್ಲೇ ಹೋಗಿ 10ಕ್ಕಿಂತಲೂ ಜಾಸ್ತಿ ಬರತೈತಿ ಅಂತಂದು ಹೆಂಗೆ ಹಾಕಿನೆಲ್ಲ, ಈ ಟೆಕ್ನಿಕ್ ಡೆವಲಪ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್ ಮಾಡೋನು. ಸೊ ಇದು ನೀವೆಲ್ಲ ಪಿಜ್ಜಾ ತಿಂತೀರಿ ಅನ್ನಿಸ್ತೈತಿ. ಸೊ ಡಯಾಮೀಟರ್ ಆಫ್ ಪಿಜ್ಜಾ ಈಸ್ 30 ಸೆಂಟಿಮೀಟರ್ ಅಂತ ಕೊಟ್ಟ ನೀವು. ಸೊ 30 ಸೆಂಟಿಮೀಟರ್. ಈಗ ರೇಡಿಯಸ್ ಎಷ್ಟಾಗಬೇಕು, ರೇಡಿಯಸ್ ಡಯಾದ ಅರ್ಧ ಆಗ್ಬೇಕ್ರಿ, ಅಂದ್ರೆ 30/2 ಆಗ್ಬೇಕು. 30/2 15 ಸೆಂಟಿಮೀಟ್ರ್. ಇದೊಂದು ತಯಾರಿಟ್ಕೊರಿ. ಓಕೆ, ಏನು ಕೇಳಕತ್ತಾನು, ವಾಟ್ ಈಸ್ ದಿ ಏರಿಯಾ ಆಫ್ ಏನು ಅಪ್ಪರ್ ಸರ್ಫೇಸ್ ಆಫ್ ದ ಸೆಕ್ಟರ್. ಓಕೆ, ಸೆಕ್ಟರ್ ಅಂದರೆ ಸರ್ಕಲ್ದಾಗ ಬರ್ತೈತಲ್ಲ, ಸೊ ಪಾರ್ಟ್ ಆಫ್ ಅ ಸರ್ಕಲ್. ಓಕೆ, ಆಫ್ ದ ಪಿಜ್ಜಾ ಹೂಸ್ ಆರ್ಕ್ ಲೆಂತ್ ಈಸ್ 8 ಸೆಂಟಿಮೀಟ್ರ್. ಆರ್ಕ್ ಲೆಂತ್ ಅಂತಂದರೆ ಇದು L = 8 ಸೆಂಟಿಮೀಟ್ರ್ ಅಂತ ಬರ್ಕೋರಿ. ಓಕೆ, ಸೊ ನಿಮಗೆ ಒಂದು ವೇಳೆ ಆರ್ಕ್ ಲೆಂತ್ ಗೊತ್ತಿದ್ರೆ ದೇರ್ ಈಸ್ ಒನ್ ಡೈರೆಕ್ಟ್ ಫಾರ್ಮುಲಾ. ಓಕೆ, ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು ಯಾವಾಗಲೂ, ಓಕೆ, ಲೆಂತ್, ಯಾವ ಲೆಂತ್ ಇದು, ಆರ್ಕ್ ಲೆಂತ್ ಗೊತ್ತಿರ್ಬೇಕು ರೀ, ಇಂಟು ರೇಡಿಯಸ್ ಅಪಾನ್ 2 ಮಾಡಿಬಿಡ್ರಿ, ನಿಮ್ಗೇನು ಸಿಗ್ತೈತಿ, ಆನ್ಸರ್ ಸಿಕ್ಬಿಡ್ತೈತಿ. ಸೊ L × R/2 ಮಾಡ್ಬೇಕು. ಆರ್ಕ್ ಲೆಂತ್ ಇರಬೇಕು, ಆಮೇಲೆ ನಿಮ್ಗೆ ರೇಡಿಯಸ್ ಇರಬೇಕು. ಓಕೆ, ಸೊ ಇವು ಮತ್ತು ಏನಂತಾರು, ಈಗ ಸೆಕ್ಟರ್ದು ಫಾರ್ಮುಲಾ ಆ್ಯಂಗಲ್ ಕೊಟ್ಟಾಗ ಬೇರೆ ಐತ್ರಿ, θ/360 πr²
ಆಮೇಲೆ ಲೆಂತ್ ಆಫ್ ಆರ್ಕ್ದು ಬೇರೆ ಐತಿ, ಹೀಗೆಲ್ಲ ಅದಾವೆ. ಬಟ್ ಈಗ ಇಲ್ಲಿ ಆರ್ಕ್ ಲೆಂತ್ ಅವ ಏನೇ ಕೊಟ್ಟಿದ್ದಂತಂದ್ರೆ ನೀವು ಈ ಫಾರ್ಮುಲಾ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದುಬಿಡ್ತೈತಿ. ಸೊ ಇದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ಲೆಂತ್ ಆಫ್ ಆರ್ಕ್ ಎಷ್ಟೈತೆ ರೀ ನಿಮ್ದು 8 ಐತಿ. ಆಮೇಲೆ ರೇಡಿಯಸ್ ಎಷ್ಟೈತಿ ನಿಮ್ದು 15 ಐತಿ. ಇದು ಎಷ್ಟಾಗಬೇಕು ಡಿವೈಡೆಡ್ ಬೈ 2, 2 1 2 4 ಅಂತಂದ್ರೆ 4 × 15 ಎಷ್ಟು 60 ಸೆಂಟಿಮೀಟರ್ ಸ್ಕ್ವೇರ್ ಇದ್ರೆ ಆನ್ಸರ್ ಆಗಬೇಕು. ಇಲ್ಲಿದೆ ನೋಡ್ರಿ ಆಪ್ಷನ್. ಸೊ ಹಿಂಗೆ ಇವು ಏನು ಅರಿಥಮೆಟಿಕ್ ಬೇಸ್ಡ್, ಇದೊಂದು ಜಾಮೆಟ್ರಿ ಬೇಸ್ಡ್, ಇವು ಲೆಕ್ಕಗಳನ್ನು ನಾವೇನು ಮಾಡಿದ್ವಿ. ಸೊ ಇವೆಲ್ಲ TCSನವ್ರ ಕೇಳಿರೋ ಲೆಕ್ಕಗಳು, ಇವನ್ನೆಲ್ಲ ಚೆನ್ನಾಗಿ ಮಾಡ್ಕೊರಿ. ಸೊ ನಾ ಏನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ವಿಡಿಯೋ ಒಳಗೆ ನಿಮ್ಗೆ ಸಿಗ್ತೀನಿ ವಿತ್ ಒನ್ ಮೋರ್ ಸ್ಪೆಸಿಫಿಕ್ ಕಂಪನಿ ಕ್ವಶನ್ಸ್. ಓಕೆ, ಸೊ ನೋಡ್ಕೊರಿ, ಇವನ್ನೆಲ್ಲ ಮಾಡಿರಿ. ಆಮೇಲೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಏನಾರು ಪ್ರಾಬ್ಲಮ್ ಇದ್ರೆ. ಆಮೇಲೆ ಆದಷ್ಟು ಇವನ್ನೆಲ್ಲ ಹೆಂಗಪ್ಪ ಅಂತಂದ್ರೆ ಈ ರಿಸೋರ್ಸ್ಗಳು ಏನಿದಾವಲ್ಲ ರೀ, ಒಂದೊಂದು ಕ್ವಶನ್ ಒಳಗೂ ಒಂದೊಂದು ಕಾನ್ಸೆಪ್ಟ್ಗಳನ್ನು ಹೇಳ್ಕೊತ ಹೊಂಟೇನೆ, ನಾ ಬರೀ ಕ್ವಶನ್ ಮಾಡ್ಕೊತ ಹೊಂಟಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೇನಿರಲಿ ಗಮನ ಇರಲಿ. ಆಮೇಲೆ ನಮ್ಮದು ಆ್ಯಪ್ಟಿಟ್ಯೂಡ್ ಕೋರ್ಸ್ ಬಗ್ಗೆ ಅಂತೂ ನಾ ಹೇಳಲೇಬೇಕು. ಸೊ ಅದನ್ನು ಹೇಳ್ತೇನೆ ನಾ. 499 ರೂಪೀಸ್ ಅದ್ರದ್ದು ಮಿನಿಮಮ್ ಫೀಸ್ ಐತಿ. ಸೊ ನೀವು ಒಂದು ವೇಳೆ ಆಲ್ರೆಡಿ ಯಾವ್ದಾರು ಆ್ಯಪ್ಟಿಟ್ಯೂಡ್ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಗಳು ಯಾರು ಮಾಡಿಲ್ಲ ಅವ್ರಿಗೇ ಹೇಳ್ರಿ, ಇವ್ರದ್ದು ಕೋರ್ಸ್ ಚಲೋ ಐತಿ ತೊಗೋರಿ ಅಂಥೇಳಿ. ನೀವು ಮಾಡಿಲ್ಲ ಅಂದ್ರೆ ನೀವು ಮಾಡಿರಿ. ಸೊ ನಾವು ಬಹಳಷ್ಟು ಕಾನ್ಸೆಪ್ಟ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಆಮೇಲೆ ಯಾವ ಬೇಕಾದ ಕಂಪ್ನಿ ಆ್ಯಪ್ಟಿಟ್ಯೂಡ್ ಇರಲಿ, ನೀವು ಆರಾಮಾಗಿ ನಾನು ವಿಡಿಯೋಸ್ ನೋಡಿದ್ರಿ ಅಂತಂದ್ರೆ ವಿತ್ ಕಾನ್ಫಿಡೆಂಟ್ ಏನು ಮಾಡ್ತೀರಿ, ಕ್ಲಿಯರ್ ಮಾಡ್ತೀರಿ ಟೆಸ್ಟ್ನ. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಕ್ವಶನ್ಗಳ್ದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಒಂದು ಕಮೆಂಟ್ ಹಾಕಿರಿ. ಸರ್ ಕ್ವಶನ್ಸ್ ಚಂದಿದ್ದು, ನಮ್ಗೆ ಗೊತ್ತಾಯಿತು ಅಂದ್ರೆ ತಿಳಿತು ನಮ್ಗೆ ಅಂತ, ಹೀಗೆಲ್ಲ ಏನಾರು ಒಂದು ಕಮೆಂಟ್ ಹಾಕಿರಿ. ಸೊ ಅವ್ನು ನೋಡಿ ನನಗೂ ಕ್ಲಾರಿಟಿ ಬರ್ತೈತೆ, ನಿಮ್ಗೆ ಅರ್ಥ ಆಗತ್ತೈತೋ ಇಲ್ಲೋ ಅಂಥೇಳಿ. ಸಿಗೋಣ. ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.